ओम शांति। मीठे बच्चे, प्राणेश्वर बाप आया है तुम बच्चों को ಪ್ರಾಣದಾನ ದೇನೆ. ಪರಮಾತ್ಮನಿಗೆ ಪ್ರಾಣೇಶ್ವರ ಅಂತ ಮಹಿಮೆ ಇದೆ. ಅವ್ರು ಬಂದಿರೋದ ಏನಕ್ಕೋಸ್ಕರ? ಮಕ್ಕಳಿಗೆ ಪ್ರಾಣವನ್ನು ದಾನ ಮಾಡಲಿಕ್ಕೆ. ಪ್ರಾಣದಾನ ಮಿಲ್ತಾ ಅರ್ಥಾತ್ ತಮೋ ಪ್ರಧಾನ ಸೆ ಸತೋ ಪ್ರಧಾನ ಬನ್ನ. ಪ್ರಾಣದಾನ ಸಿಗೋದು ಅಂದರೆ ಅರ್ಥ ಏನಪ್ಪ ಅಂದರೆ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗೋದೇ ಪ್ರಾಣದಾನ ಸಿಗೋದು. प्रश्न: ड्रामा के हर राज को जानने के कारण कौन सा सीन तुम्हारे लिए नहीं है? ಈ ನಾಟಕದ ಪ್ರತಿಯೊಂದು ರಹಸ್ಯಗಳನ್ನು ತಿಳ್ಕೊಂಡಿರೋ ಕಾರಣ ಯಾವ ಸೀನು ನಿಮಗೋಸ್ಕರ ಹೊಸದನ್ಸಲ್ಲ. ಯಾವ ಸೀನ್ ನಿಮಗೆ ಹೊಸದನ್ಸಲ್ಲ? ಇಸ್ ಸಮಯ ಜೋ ಸಾರಿ ದುನಿಯಾ ಮೇ ಹಂಗಾಮೆ ಹೈ. ಮತ್ತು ಪ್ರಪಂಚದಲ್ಲಿ, ಇಡೀ ಪ್ರಪಂಚದಲ್ಲಿ ಏರುಪೇರುಗಳಾಗ್ತಾ ಇದೆ, ಗಲಾಟೆಗಳಾಗ್ತಾ ಇದೆ. विनाश काले विपरीत बुद्धि बन अपने ही कुल का खून करने के लिए अनेक साधन बनाते जाते. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಹುಟ್ಟಿ ಮನುಷ್ಯ ತನ್ನ ಕುಲವನ್ನೇ ನಾಶ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕೋ ಎಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದಾನೆ. ಇದೇನು ಹೊಸ ವಿಚಾರ ಅಲ್ಲ. ಕ್ಯೋಂಕಿ ತುಮ್ ಜಾನ್ತೆ ಹೋ ಯಾ ದುನಿಯಾ ಬದಲ್ನಾ ಹಿ ಹೈ. ಏಕೆಂದರೆ ನಿಮಗೆ ಗೊತ್ತಿದೆ ಈ ಜಗತ್ತು ಬದಲಾವಣೆ ಆಗಲೇಬೇಕು. ಮಹಾಭಾರತ ಲಡಾಯಿ ಕೆ ಬಾದ್ ಹಿ ಹಮಾರಿ ನೈ ದುನಿಯಾ ಆएगी. ಈ ಮಹಾಭಾರತ ಯುದ್ಧ ಆದಮೇಲೆ ನಮ್ಮ ಹೊಸ ಪ್ರಪಂಚ ಅನ್ನೋದು ಸ್ಥಾಪನೆ ಆಗುತ್ತೆ. ಗೀತ್ ಯಹ ಕೌನ್ ಆಯಾ ಆಜ್ ಸವೇರೆ ಸವೇರೆ ಮನ್ ಕೆ ದ್ವಾರೆ. ಇವತ್ತು ಬೆಳಗ್ಗೆ ಮನಸ್ಸಿನ ಬಾಗಿಲಿಗೆ ಯಾರು ಬಂದರು? ओम शांति। सवेरे सवेरे ये कौन आकर मुरली बजाते हैं? ಬೆಳಗ್ಗೆ ಎದ್ದು ನಿಮಗೆ ಮುರಳಿ ಹೇಳೋರು ಯಾರೋ? ದುನಿಯಾ ಬಿಲ್ಕುಲ್ ಹಿ ಘೋರ್ ಅಂಧ್ಯಾರ್ ಮೇ ಹೈ. ಪ್ರಪಂಚದವರು ಬಿಲ್ಕುಲ್ ಘೋರ ಅಂಧಕಾರದಲ್ಲಿದ್ದಾರೆ. ಪ್ರಪಂಚದ ಜನ ಎಲ್ಲಿದ್ದಾರೆ? ಘೋರ ಅಂಧಕಾರದಲ್ಲಿದ್ದಾರೆ. ತುಮ್ ಅಭಿ ಮುರಳಿ ಸುನ್ ರಹೆ ಹೋ. ನೀವೀಗ ಮುರಳಿ ಭಗವಂತನ ವಾಕ್ಯಗಳನ್ನು ಏನು ಮಾಡ್ತಾ ಇದ್ದೀರಿ? ಕೇಳ್ತಾ ಇದ್ದೀರಾ. ಜ್ಞಾನ ಸಾಗರ್ ಪತಿತ್ ಪಾವನ್ ಪ್ರಾಣೇಶ್ವರ್ ಬಾಬಾ ಸೆ. ಯಾರಿಂದ ಇಷ್ಟೆಲ್ಲ ಮುರಳಿ ಕೇಳ್ತಾ ಇದ್ದೀರಿ? ಜ್ಞಾನ ಸಾಗರ್ನಾಗಿರ್ತಕ್ಕಂತಹ ಪತಿತ ಪಾವನ ಪರಮೇಶ್ವರನಿಂದ ಈ ಒಂದು ಜ್ಞಾನವನ್ನು ನೀವು ತಿಳ್ಕೊಳ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ. ವಹೇ ಪ್ರಾಣ ಬಚಾನೆ ವಾಲ ಈಶ್ವರ. ಎಲ್ಲರ ಪ್ರಾಣವನ್ನು ರಕ್ಷಣೆ ಮಾಡುವಂಥ ಪ್ರಾಣೇಶ್ವರ ಅಂತ ಪರಮಾತ್ಮನಿಗೆ ಹೇಳಲಾಗುತ್ತೆ. ಹೇ ಈಶ್ವರ ಇಸ್ ದುಃಖ ಸೆ ಬಚಾವು. ಹೇಳ್ತಾನೆ ಇರ್ತಾರಲ್ಲ ಭಕ್ತರು, ಭಗವಂತ ಈ ಪ್ರಪಂಚದಲ್ಲಿ ದುಃಖ ದಿನೇ ದಿನೇ ಹೆಚ್ಚುತ್ತಾ ಇದೆ, ಇದರಿಂದ ನಮ್ಮನ್ನು ಕಾಪಾಡು ಅಂತ ಹೇಳ್ತಾರೆ. ಹದ್ ಕಿ ಮದದ್ ಮಾಂಗತೆ. ಲೌಕಿಕ ಪ್ರಪಂಚದವರು ಹದ್ದಿನ ಒಂದು ಏನು ಮಾಡ್ತಾರೆ? ಆಶ್ರಯವನ್ನು, ಸಹಯೋಗವನ್ನು ಬೇಡ್ತಾ ಇರ್ತಾರೆ. ಅಭಿ ತುಮ್ ಬಚ್ಚೋಂ ಕೋ ಮಿಲ್ತಾ ಹೇ ಬೇಹದ್ ಕಾ. ಈಗ ನೀವು ಮಕ್ಕಳಿಗೆ ಸಿಗ್ತಾ ಇದೆ ಬೇಹದ್ದಿನ ಒಂದು ಸಹಾಯ. ಕ್ಯೋಂಕಿ ಬೇಹದ್ ಕಾ ಬಾಬಾ ಹೇ. ಏಕೆಂದರೆ ಇವರು ಬೇಹದ್ದಿನ ಒಂದು ತಂದೆ ಆಗಿದ್ದಾರೆ. ತುಮ್ ಜಾನ್ತೆ ಹೋ ಆತ್ಮ ಭಿ ಗುಪ್ತ ಹೇ ಬಚ್ಚೋಂ ಕೋ ಶರೀರ ಪ್ರತ್ಯಕ್ಷ ಹೇ. ನಿಮಗೆ ಗೊತ್ತಿದೆ ಆತ್ಮ ಅಂತೂ ಒಳಗಡೆ ಸೀಕ್ರೆಟ್ ಆಗಿದೆ. ಭ್ರುಕುಟಿಯ ಮಧ್ಯ ಭಾಗದಲ್ಲಿ ಒಳಗಡೆ ಆತ್ಮ ಏನಾಗಿದೆ? ಸೀಕ್ರೆಟ್ ಆಗಿದೆ. ಬಚ್ಚೋಂ ಕಾ ಶರೀರ ಪ್ರತ್ಯಕ್ಷ ಹೇ. ಮಕ್ಕಳ ಈ ಶರೀರ ಕಾಣಿಸುತ್ತೆ, ಪ್ರತ್ಯಕ್ಷವಾಗಿದೆ. ತೋ ಬಾಪ್ ಕಿ ಶ್ರೀಮತ್ ಹೇ ಬಚ್ಚೆ ಪ್ರತಿ. ತಂದೆ ಡೈರೆಕ್ಷನ್ ಕೊಡ್ತಾ ಇರೋದು ಮಕ್ಕಳ ಪ್ರತಿಯಾಗಿ. ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತಾ ಮಶೂರ್. ಎಲ್ಲ ಗ್ರಂಥಗಳಿಗೂ ಬಹಳ ಪ್ರಸಿದ್ಧವಾದಂಥ ಗ್ರಂಥ ಯಾವುದು? ಭಗವದ್ಗೀತೆ. ಅದು ಪ್ರಸಿದ್ಧವಾಗಿರೋ ಗ್ರಂಥ. ಸಿರ್ಫ್ ಉಸ್ಮೆ ನಾಮ್ ಡಾಲ್ ದಿಯಾ. ಕೇವಲ ಅದರಲ್ಲಿ ಹೆಸರು ಏನು ಮಾಡಿಬಿಟ್ರು? ಪರಮಾತ್ಮನ ಹೆಸರು ತೆಗೆದುಬಿಟ್ಟು ಏನು ಮಾಡಿಬಿಟ್ರು? ಕೃಷ್ಣನ ಹೆಸರು ಹಾಕ್ಬಿಟ್ರು ಅಷ್ಟೇ. अब तुम जानते हो श्रीमद् भगवान वाच यह भी समझ गए हैं कि भ्रष्टाचारी को श्रेष्ठाचारी बनाने वाला एक ही बाप है. ಈಗ ನೀವು ತಿಳ್ಕೊಂಡ್ಬಿಟ್ಟಿರ್ತೀರಿ ಭಗವಂತನ ಒಂದು ಶ್ರೀಮತ ಭಗವಾನ್ ವಾಚ ಇದೆ. ಈ ಭ್ರಷ್ಟಾಚಾರಿ ಪ್ರಪಂಚವನ್ನು ಶ್ರೇಷ್ಠಾಚಾರ್ಯನಾಗಿ ಮಾಡುವಂಥವ್ರು ಯಾರೋ? ಒಬ್ಬರೇ ತಂದೆ ಆಗಿದ್ದಾರೆ. ವಹಿ ನರಸೇ ನಾರಾಯಣ್ ಬನಾತೆ ಹೇ. ಅವರೇ ಬಂದು ಮನುಷ್ಯರನ್ನ ಏನು ಮಾಡ್ತಾರೆ? ದೇವತೆಗಳನ್ನಾಗಿ ಮಾಡ್ತಾರೆ. ಕಥಾವಿ ಸತ್ಯನಾರಾಯಣ ಕಿ. ಇಲ್ಲಿ ಕೇಳ್ತಾ ಇರೋಂಥ ಕಥೆನ ಸ್ಟೋರಿ ಯಾರ್ದು? ಸತ್ಯನಾರಾಯಣ ಕಥೆ ಆಗಿದೆ. ಗಾಯ ಜಾತಾ ಹೇ ಅಮರ ಕಥಾ. ಇದಕ್ಕೆ ಹೆಸರು ಕೂಡ ಇದೆ, ಅಮರ ಕಥೆ.
अमरपुरी का मालिक बनाने ಅಥವಾ ನರಸೆ ನಾರಾಯಣ್ बनाने की बात एक ही है. ಇದು ಅಮರ ಕಥೆ ಆಗಿದೆ. ನರನಿಂದ ನಾರಾಯಣ ಮಾಡ್ತಕ್ಕಂಥ ಒಂದು ಕಥೆ ಆಗಿದೆ. ಮಾತು ಒಂದೇ ಇದೆ, ಯಹೇ ಮೃತ್ಯು ಲೋಕ. ಈ ಕಲಿಯುಗ ಏನಾಗಿದೆ, ಮೃತ್ಯುಗಳ ಲೋಕ ಆಗಿಬಿಟ್ಟಿದೆ. ಭಾರತ ಹಿ ಅಮರಪುರಿ ತಾ ಯಹ ಕಿಸ್ಕೋ ಪತಾ ನಹಿ. ಇದೇ ಭಾರತ ದೇಶ ಮೊದಲ ಕಾಲಕ್ಕೆ ಅಮರಪುರಿ ಆಗಿತ್ತು, ಇದು ಯಾರಿಗೂ ಗೊತ್ತೇ ಇಲ್ಲ, ಎಲ್ಲ ಮರೆತು ಬಿಟ್ಟಿದ್ದಾರೆ. ಯಹ ಹಿ ಅಮರ ಬಾಬಾನೆ ಅಮರ ಪಾರ್ವತಿಯಂಕೋ ಸುನಾಯ. ಈ ಕಥೆಯನ್ನು, ಈ ಸತ್ಯುಗದ ಕಥೆಯನ್ನು ಯಾರು ಹೇಳಿದ್ದು? ಅಮರ ತಂದೆ ಬಂದು ಆತ್ಮ ಅನ್ನುವಂಥ ಪಾರ್ವತಿಗಳಿಗೆ ಅಮರ ಕಥೆಯನ್ನು ಹೇಳಿದ್ರು. ಏಕ ಪಾರ್ವತಿ ವ ಏಕ ದ್ರೌಪದಿ ನಹಿತಿ. ಅಂದರೆ ಈ ಒಂದು ಭಗವಂತ ಜ್ಞಾನ ಅಮರಕತೆ ಹೇಳಕ್ಕೆ ಬಂದಾಗ ಒಬ್ಬರು ಪಾರ್ವತಿ ಅಲ್ಲ, ಎಲ್ಲರೂ ಕೂಡ ಆತ್ಮಗಳೇ ಪಾರ್ವತಿಯರು, ದ್ರೌಪದಿ ಆಗ್ಬಿಟ್ಟಿದ್ರು. ಇವತ್ತು ಬಹುತ್ ಬಚ್ಚೆ ಸುನ್ರಿ, ಅನೇಕ ಮಕ್ಕಳು ಈ ಒಂದು ಭಗವಂತನ ಜ್ಞಾನವನ್ನು ಕೇಳ್ತಾ ಇದ್ದೀರಾ. ಶಿವ ಬಾಬಾ ಸುನಾತೆ ಹೇ ಬ್ರಹ್ಮ ದ್ವಾರ. ಇಷ್ಟೆಲ್ಲ ವಾಕ್ಯಗಳನ್ನು ಶಿವ ತಂದೆ ಬಂದ್ಬಿಟ್ಟು ಬ್ರಹ್ಮ ತಂದೆ ಮುಖಾಂತರ ತಿಳಿಸ್ತಾ ಇದ್ದಾರೆ. ಮೀಟೆ ಮೀಟೆ ಬಚ್ಚೋಂಕು ಸಮಜಾತ ಹೇಳ್ತಾ ಇದ್ದಾರೆ. ಮಧುರಾತಿ ಮಧುರ ಮಕ್ಕಳಿಗೆ ಇಷ್ಟೆಲ್ಲ ವಾಕ್ಯಗಳನ್ನು ನಾನು ಬಂದು ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಾಬಾನೆ ಸಮಜಾಯ ಹೇ ಬಚ್ಚೋಂಕು ಆತ್ಮಾಭಿಮಾನಿ ಜರೂರ್ ಬನ್ನ ಹೇ. ತಂದೆ ಬಂದು ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಆತ್ಮಾಭಿಮಾನಿಗಳು ಆಗಬೇಕು ಅವಶ್ಯಕವಾಗಿ. ಬಾಬಾ ಹಿ ಬನ ಸಕ್ತೆ. ಆತ್ಮಾಭಿಮಾನಿಗಳನ್ನಾಗಿ ಮಾಡೋರು ಯಾರೋ? ಶಿವ ತಂದೆ ಮಾಡ್ತಾರೆ. ದುನಿಯಾ ಮೇ ಏಕ ಭೀ ಮನುಷ್ಯ ಮಾತ್ರ ನಹಿ ಜಿನ್ಕೋ ಆತ್ಮ ಕಾ ಜ್ಞಾನ. ಪ್ರಪಂಚದಲ್ಲಿ ಒಬ್ಬರಿಗೂ ಈ ತಿಳುವಳಿಕೆ ಇಲ್ಲ, ಆತ್ಮಜ್ಞಾನ ಇರುವಂಥ ಒಬ್ಬ ಮನುಷ್ಯನೂ ಇಲ್ಲ ಅಂತಾರೆ. ಆತ್ಮ ಕಾ ಹಿ ಜ್ಞಾನ ನಹಿ ಹೈ ತೋ ಪರಮಾತ್ಮ ಕಾ ಜ್ಞಾನ ಕೈಸೆ ಹೋ ಸಕ್ತಾ ಹೈ. ಜನಕ್ಕೆ ಆತ್ಮಜ್ಞಾನನೇ ಇಲ್ದಿರ ಆಗ್ಬಿಟ್ಟಿದೆ ಅಂದರೆ ಇನ್ನು ಪರಮಾತ್ಮನ ಜ್ಞಾನ ಎಲ್ಲಿಂದ ಬರುತ್ತೆ? ಕಹದೇತೆ ಅಮ್ಮ ಆತ್ಮ ಸು ಪರಮಾತ್ಮ. ಏನು ಹೇಳ್ಬಿಡ್ತಾರೆ? ಆತ್ಮನೇ ಪರಮಾತ್ಮ ಅಂತ ಹೇಳ್ಬಿಡ್ತಾರೆ. ಉಲ್ಟಾ ಕಿತ್ನಿ ಬಾರಿ ಭೂಲ್ ಮೇ ಸಾರಿ ದುನಿಯಾ ಫಸಿ. ಎಷ್ಟು ದೊಡ್ಡ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ, ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಪ್ರಪಂಚ ಅಂತಾರೆ. ಬಿಲ್ಕುಲ್ ಹಿ ಪತ್ತರ್ ಬುದ್ಧಿ. ಪರಮಾತ್ಮನಿಗೆ ಎಷ್ಟು ಬೇಜಾರಾಗಿರ್ಬೇಕು, ಕಲ್ಲು ಬುದ್ಧಿ ಆಗೋಗ್ಬಿಟ್ಟವ್ರೆ ಅಂತ ಹೇಳ್ತಾ ಇದ್ದಾರೆ. ವಿಲಾಯತ್ ವಾಲೋಂಕ ಪತ್ತರ್ ಬುದ್ಧಿ ಕಮ್ ನಹಿ. ಅವ್ರದ್ದು ಪಾರಿನಲ್ಲಿ ಏನೂ ಕಮ್ಮಿ ಇಲ್ಲ, ಅವರು ಕೂಡ ಏನು ಮಾಡಿಬಿಟ್ಟಿದ್ದಾರೆ, ಯಾ ಬುದ್ಧಿ ಮೇ ನಹಿ ಆತಾ ಕಿ ಯಾ ಬಾಂಬ್ಸ್ ಬನಾನೆ ಆದಿ ಬನಾ ರಹೆ या तो अपना ही खून सारी दुनिया का भी खून करने के लिए बना रहे. ವಿದೇಶಿಗಳವ್ರದ್ದು ಕಲ್ಲು ಬುದ್ಧಿ ಏನು ಕಮ್ಮಿ ಇಲ್ಲ. ಅವರು ತಮ್ಮ ಕುಲಂತ ತಾವು ನಾಶ ಮಾಡ್ಕೊಳ್ಳೋಕ್ಕೆ, ಇಷ್ಟು ಪ್ರಪಂಚನೇ ನಾಶ ಮಾಡೋಕ್ಕೆಲ್ಲ ಅಣು ಬಾಂಬುಗಳನ್ನು ಏನು ಮಾಡ್ತಾ ಇದ್ದಾರೆ, ತಯಾರು ಮಾಡ್ತಾ ಇದ್ದಾರೆ. ತೋ ಇಸ್ ಸಮಯ ಬುದ್ಧಿ ಕೋಯಿ ಕಾಮ್ಕಿ ನಹಿ ರಹಿ. ಇವತ್ತು ಮನುಷ್ಯನ ಬುದ್ಧಿ ಏನು ಕೆಲಸಕ್ಕೆ ಬರಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಅಂತಾರೆ. ಅಪ್ನಾ ಹಿ ವಿನಾಶಕ್ಕೆ ಲಿಯೇ ಸಾರಿ ತಯಾರಿ ಕರ್ರೆ. ನೋಡಿ, ತಮ್ಮ ಕುಲವನ್ನೇ ನಾಶ ಮಾಡ್ಕೊಳ್ಳೋಕೆ ಎಲ್ಲ ಪ್ರಿಪ್ರೇಷನ್ಸು ಮಾಡ್ಕೊಳ್ತಾ ಇದ್ದಾರೆ. ತುಂಬ ಬಚ್ಚೋಂಗೆ ಲಿಯೇ ಕೋಯಿ ನೈ ಬಾತ್ ನಹಿ. ನಿಮಗೋಸ್ಕರ ಇದು ಹೊಸ ವಿಚಾರ ಅಲ್ಲ ಅಂತಾರೆ. ಜಾನ್ತೆ ಹೋ ಡ್ರಾಮಾ ಅನುಸಾರ ಉನೋಂಕಾ ಭಿ ಪಾರ್ಟ್. ನಿಮಗೆ ಗೊತ್ತಿದೆ ಈ ನಾಟಕದಲ್ಲಿ ಅವ್ರದ್ದು ಕೂಡ ಪಾತ್ರ ಇದೆ. ಡ್ರಾಮಾಕ್ಕೆ ಬಂಧನ್ ಮೇ ಬಂದೆ ಹುಯಿ. ಜನರು ಈ ನಾಟಕದ ಬಂಧನದಲ್ಲಿ ಬಂಧಿಸಲ್ಪಟ್ಟಿದ್ದಾರೆ. ಪತ್ತರ್ ಬುದ್ಧಿ ನಾ ಹೋತೋ ಐಸಾ ಕಾಮ್ ಕರ್ ಸಕ್ತೆ ಕ್ಯಾ. ಕಲ್ಲು ಬುದ್ಧಿ ಆಗಿಲ್ಲ ಅಂದರೆ ಈ ಥರ ಕೆಲಸ ಮಾಡ್ತಾ ಇದ್ದೀರಾ? ಕಲ್ಲು ಬುದ್ಧಿ ಆಗಿರೋದ್ರಿಂದನೇ ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಸಾರೆ ಕುಲ್ಕ ವಿನಾಶ ಕರ್. ಟೋಟಲ್ ತಮ್ಮ ಕುಲಕ್ಕೇನೆ ವಿನಾಶಕ್ಕೆ ತಯಾರಿ ಮಾಡ್ಕೊತಾ ಇದ್ದಾರೆ. ವಂಡರ್ ಏನ ಕ್ಯಾ ಕರ್ರೆ. ಆಶ್ಚರ್ಯ ಅಲ್ವಾ ಏನು ಮಾಡ್ತಾ ಇದ್ದಾರೆ ಅನ್ನೋದು. बैठे बैठे आज ठीक चल रहा है, कल मिलिट्री बिगड़ती है तो प्रेसिडेंट को भी मार देते हैं. ಇವತ್ತು ಆರಾಮಾಗಿ ನಡೀತಾ ಇರುತ್ತೆ, ದೇಶ ನಡೀತಾ ಇರುತ್ತೆ. ಮಿಲಿಟ್ರಿನವ್ರು ಕೋಪ ಬಂದರೆ ಪ್ರೆಸಿಡೆಂಟ್ಗೂ ಬಿಡೋದಿಲ್ಲ, ಯಾರನ್ನ ಬೇಕಾದರೂ ಹೊಡೆದು ಬಿಡ್ತಾರೆ. ಐಸೆ ಐಸೆ ಇತ್ಫಾಕ್ ಹೋತೆ ರಹತೆ. ಈ ರೀತಿ ಆಪತ್ತುಗಳು ಬರ್ತಾ ಇರ್ತವೆ. ಕಿಸ್ಕೋ ಬಿ ಸಹನ್ ನಹಿ ಕರ್ತೆ. ಯಾರಿಗೂ ಅವ್ರ ಪೇಷನ್ಸ್ ಅನ್ನೋದೇ ಇಲ್ಲವೇ ಇಲ್ಲ. ಪವರ್ಫುಲ್ ಐನಾ ಮಿಲಿಟ್ರಿನವ್ರು ಏನು ಜೋರಿಲ್ಲ, ಜೋರಿದ್ದಾರೆ, ಪವರ್ಫುಲ್ ಇದ್ದಾರೆ. ಆಜ್ಕಲ್ ಕಿ ದುನಿಯಾ ಹಂಗಾಮ ಬಹುತ್ ಹೈ, ಪತ್ತರ್ ಬುದ್ಧಿ ಕಿ ಅತಾ ಹೈ. ಈಗಿನ ಪ್ರಪಂಚದಲ್ಲಿ ಗಲಾಟೆಗಳು ಜಾಸ್ತಿ ಆಗಿಬಿಟ್ಟಿದೆ, ಕಲ್ಲು ಬುದ್ಧಿ ಆಗೋಗ್ಬಿಟ್ಟಿದೆ. ಯೋಚನೆ ಮಾಡೋದಿಲ್ಲ, ಏನು ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ಬುದ್ಧಿನೇ ಇಲ್ಲ. अभी तुम बच्चे जानते हो विनाश काले जो बाप का विपरीत बुद्धि है उनके लिए विनश्यंति गाया. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಆಗಿರೋದ್ರಿಂದ ಇವ್ರದ್ದೆಲ್ಲ ವಿನಾಶಕ್ಕೋಸ್ಕರ ಎಲ್ಲ ತಯಾರಿ ಆಗಿದೆ. ಅಭಿ ಇಸ್ ದುನಿಯಾಕೋ ಬದಲ್ನಾ ಹೈ. ಈ ಪ್ರಪಂಚನೇ ಇವಾಗ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಅಭಿ ಜಾನ್ತೆ ಹೋ ಬರೋಬರ್ ಮಹಾಭಾರತ್ ಲಡಾಯಿ ಲಗಿ ಥಿ.
ಇದು ಕೂಡ ನಿಮಗೆ ಗೊತ್ತಿದೆ. ಮಹಾಭಾರತ ಯುದ್ಧನೂ ಕೂಡ ಕಲ್ಪದ ಹಿಂದೆ ಆಗಿತ್ತು. ಬಾಬಾನೇ ರಾಜು ಸಿಖಾಯ 5000 ವರ್ಷಗಳ ಹಿಂದೆ ಇದೇ ಥರ ತಂದೆ ಬಂದು ರಾಜಯೋಗವನ್ನು ಏನು ಮಾಡಿದ್ರು, ಕಲಿಸ್ಕೊಟ್ಟಿದ್ರು. ಕಲ್ಪದ ಹಿಂದೆ ಕೂಡ ತಿಳಿಸಿದ್ರು, ಈಗಲೂ ತಿಳಿಸ್ತಾ ಇದ್ದಾರೆ. ಶಾಸ್ತ್ರೋं में तो ಟೋಟಲ್ ವಿನಾಶ ದಿಕ್ಕಿದೆಯಾ. ಶಾಸ್ತ್ರಗಳಲ್ಲಿ ಸಂಪೂರ್ಣವಾಗಿ ಪರಿವರ್ತನೆ ಬರೆದ್ಬಿಟ್ಟಿದ್ದಾರೆ, ವಿನಾಶ ಬರೆದ್ಬಿಟ್ಟಿದ್ದಾರೆ. ಪರಂತು ಟೋಟಲ್ ವಿನಾಶ ಹೋತಾನೆ, ಒಂದೇ ಸಲ ಎಲ್ಲ ಏನು ಇಲ್ದಿರ ಸರ್ವನಾಶ ಆಗಲ್ಲ ಅಂತ. ಒಂದಷ್ಟು ಭಾಗಗಳು, ಒಂದಷ್ಟು ಜನ ಉಳ್ಕೊಂಡು ಬಿಡ್ತಾರೆ. ಕೆಲವು ಮುರಳಿಯಲ್ಲಿ ಹೇಳಿದ್ದಾರೆ 5 ಭಾಗ ಈ ಕಡೆಯವ್ರು ಉಳ್ಕೊತಾರಂತೆ, 5 ಭಾಗ ಆ ಕಡೆಯವ್ರು ಉಳ್ಕೊತಾರಂತೆ. ಆಮೇಲೆ ಅವರೆಲ್ಲ ದೇವತೆಗಳಿಗೆ ಜನ್ಮ ಕೊಡೋರು, ಪಾಲನೆ ಮಾಡೋರು, ಪೋಷಣೆ ಮಾಡೋರು, ವಿಮಾನಗಳು ಕಂಡುಹಿಡಿಯೋರು, ಸ್ವರ್ಗದ ಮಾಲುಗಳು ಕಟ್ಟೋರು, ಇವರೆಲ್ಲ ಉಳ್ಕೊತಾರಂತೆ. ಬಾಕಿ ಎಲ್ಲ ಖಾಲಿ ಆಗ್ತಾ ಇರತ್ತಂತೆ. ವಿನಾಶ ತೋ ಹೋತಾ ನಹಿ ಫಿರ್ ತೋ ಪ್ರಳಯ ಹೋ ಜಾಯ. ಸಂಪೂರ್ಣವಾಗಿ ವಿನಾಶ ಆಗೋಗ್ಬಿಟ್ರೆ, ಪೂರ್ತಿ ಪ್ರಳಯ ಆಗೋಗ್ಬಿಟ್ರೆ ಜನ ಇಲ್ಲಿಂದ ಬರಬೇಕಲ್ವಾ, ಅದಕ್ಕೆ ಒಂದಷ್ಟು ಭಾಗ ಉಳ್ಕೊತಾರೆ. ಅದಕ್ಕೆ ಸತ್ಯಮೇ ಒತ್ತಿ ನಿಲ್ಲಿಸೇನು ಅಂತ ಕೆಲವು ಕಡೆ ಅಲ್ಲೆಲ್ಲಿ ಬರೆದಿದ್ದಾರೆ. ಮನುಷ್ಯ ಕೋಯಿ ಬಿ ನಾ ರಹೆ ಜಿಸ್ಮೆ 5 ತತ್ವ ರಾಜ ಐಸಾ ತೋ ಓ ನೈ ಸಕ್ತೆ. ಜನಗಳೇ ಇಲ್ದಿರ ಕೇವಲ ಪಂಚತತ್ವಗಳು ಉಳ್ಕೊಳ್ಳೋ ಥರ ಆಗೋದಿಲ್ಲ, ಒಂದಷ್ಟು ಭಾಗ ಜನ ಉಳ್ಕೊತಾರೆ. ಕೆಲವು ಮುರಳಿಯಲ್ಲಿ ಇದನ್ನು ಹೇಳಿದ್ದಾರೆ, ಒಳ್ಳೆ ಯೋಗಯುಕ್ತ ಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಯೋಗ ಮಾಡೋರು ಉಳ್ಕೊಂಡು ಬಿಡ್ತಾರೆ. ಅವ್ರಿಗೇನು ಆಗಲ್ವಂತೆ, ಭೂಕಂಪ ಆಗ್ತಾ ಇದ್ರು ಏನಾಗಲ್ವಂತೆ. ಅವರಿರೋ ಪ್ಲೇಸ್ಗೆ ಬೆಂಕಿ ಬೀಳ್ತಾ ಇರತ್ತಂತೆ, ಆದರೂ ಅವರಿರೋ ಪ್ಲೇಸ್ನಲ್ಲಿ ಏನಾಗಲ್ಲ. ನೋಡಿ ಹಾಗೆ ಆಗೋದಿಲ್ಲ ಅಂತ ಬರ್ತಿದ್ದಾರೆ. ಐಸಾ ತೋ ನಹಿ ಹೋ ಸಕ್ತೆ ಪ್ರಳಯ ಹೋ ಜಾಯ್ ತೋ ಫಿರ್ ಮನುಷ್ಯ ಕहाँ से ಪ್ರಳಯ ಸಂಪೂರ್ಣ ಪ್ರಳಯ ಆಗಿಬಿಟ್ರೆ ಜನರಲ್ಲಿಂದ ತರೋದು. दिखाते श्री कृष्ण अंगूठी चूस्ता हुआ पीपल के पत्ते पर सागर में आया. ಏನು ತೋರಿಸಿದ್ದಾರೆ, ಸಾಗರದಲ್ಲಿ ಬೋರ್ಗೆರಿಯೋ ಸಾಗರ, ಅದರಲ್ಲಿ ಶ್ರೀಕೃಷ್ಣನ ಒಂದು ಚಿತ್ರ ತೋರಿಸಿದ್ದಾರೆ. ಹೆಬ್ಬೆಟ್ಟು ಚೀಪ್ಕೊಂಡು ಬರ್ತಾ ಇರೋವಂಥದ್ದು. ಬಾಲಕ ಐಸಾ ಕೈಸೆ ಆಗುತ್ತೆ, ಬಾಲಕ ಈ ರೀತಿ ಹೆಂಗೆ ಬರ್ಲಿಕ್ಕಾಗತ್ತೆ ಅಂದರೆ, ಇದರ ಅರ್ಥ ನಿಮ್ಗೆ ಹೇಳ್ತೀನಿ. ಅಂದರೆ ಸತ್ಯುಗ ಬರೋ ಟೈಮ್ನಲ್ಲಿ ಭಾರತ ದೇಶದ ಮ್ಯಾಪ್ ಯಾವ ಥರ ಇರುತ್ತೆ ಗೊತ್ತಾ, ಆಲದ ಎಲೆ ಶೇಪಲ್ಲಿ ಇರುತ್ತೆ. ಇವಾಗ ಈ ಶೇಪಲ್ಲಿದೆ. ಸತ್ಯುಗ ಬಂದಾಗ ಆ ಆಲದ ಎಲೆ ಶೇಪ್ನಲ್ಲಿ ಬರ್ತಾ ಇರುತ್ತೆ. ಕೆಲವು ಭೂಭಾಗಗಳು ಇವಾಗೆಲ್ಲ ಅಕ್ಕಪಕ್ಕದವರು, ನೇಪಾಳದವರು, ಪಾಕಿಸ್ತಾನದವರು ಸುಮಾರು ಆಕ್ರಮಿಸ್ಕೊಂಡು ಬಿಟ್ಟಿದ್ದಾರೆ ನಮ್ಮ ದೇಶನ. ಚೈನಾದವರು ಒಂದಷ್ಟು ಭಾಗ ಅವೆಲ್ಲ ನಮಗೆ ಸೇರಿರುತ್ತೆ. ಮತ್ತು ಒಂದಷ್ಟು ಸಮುದ್ರದಲ್ಲಿ ಕೂಡ ಎಲ್ಲ ಹೋಗ್ಬಿಟ್ಟಿದೆ. ಹಂಗೆ ಬಾಬಾ ಹೇಳ್ತಾರೆ, ಶಾಸ್ತ್ರ ಐಸಿ ಬಾತೆ ಲಿಖದಿ ಜೋ ಬಾತ್ ಮತ್ ಪೂಚು. ಶಾಸ್ತ್ರಗಳಲ್ಲಿ ಏನೇನೋ ಬರ್ಕೊಂಡು ಬಿಟ್ಟಿದ್ದಾರೆ, ಮಾತೆ ಕೇಳ್ಬಿಟ್ರಿ ಅಂತಾರೆ. अभी तुम कुमारिया द्वारा इन विद्वानों का भीष्म पितामह आदियों का भी ज्ञान बाण लगाते हैं. ಶಿವ ಬಾಬಾ ಬಂದು ಇಷ್ಟು ಒಳ್ಳೆ ಜ್ಞಾನವನ್ನು ಯಾರ ಮುಖಾಂತರ ಹೇಳ್ಕೊಡ್ತಾ ಇದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಸಂತರು, ಪಂಡಿತರು, ವಿದ್ವಾಂಸರು, ಗುರುಗಳು ಎಲ್ಲರಿಗೂ ಕೂಡ ಹೇಳ್ತಾ ಇದ್ದಾರೆ ಈ ಒಂದು ಕುಮಾರಿಯರ ಮುಖಾಂತರ, ಅಂದರೆ ಬ್ರಹ್ಮಕುಮಾರಿಯರ ಮುಖಾಂತರ ಇಷ್ಟೊಂದು ಜ್ಞಾನವನ್ನು ಎಲ್ಲ ಕಡೆಯಲ್ಲಿ ಹೇಳ್ತಾ ಇದ್ದಾರೆ. तो यह भी आगे चलकर आएंगे. ಈ ಜ್ಞಾನಕ್ಕೆ ಅವರು ಕೂಡ ಬರ್ತಾರೆ ಅಂತ ಬಾಬಾ ಹೇಳ್ತಾರೆ. ಅಂದರೆ ದೊಡ್ಡ ದೊಡ್ಡ ವಿದ್ವಾಂಸರು, ಪಂಡಿತರು, ಆಚಾರ್ಯರು, ಗುರುಗಳು ಕೂಡ ಇದು ಸತ್ಯಜ್ಞಾನ ಅಂತ ಬಂದ್ಬಿಡ್ತಾರೆ. ಅದರಲ್ಲಿ ವೆಂಕಟರಮಣಪ್ಪಣ್ಣವರು ಒಬ್ಬರು, भी आगे चलकर आएंगे जितना जितना तुम सर्विस में जोर भरेंगे बाबा का परिचय सबको देते रहेंगे उतना तुम्हारा प्रभाव बढ़ेगा. ನೋಡಿ, ನಿಮ್ಮ ಸೇವೆ ಹೆಚ್ಚಿದಂಗೆಲ್ಲ, ಹೆಚ್ಚು ಪ್ರಭಾವ ಬಿಡ್ದಂಗೆಲ್ಲ, ಪ್ರಭಾವ ಜಾಸ್ತಿ ಆದಂಗೆ ಇದೇನಪ್ಪ ಇವರು ಎಲ್ಲಿ ನೋಡಿದ್ರು ಈ ಸಂಸ್ಥೆ ಬೆಳೀತಾ ಇದೆ ಅಂತ ಹೇಳ್ಬಿಟ್ಟು ಈ ಕಣ್ಣು ತೆರೆಯುತ್ತೆ ಅಂತಾರೆ. विघन भी पड़ेंगे यह भी गाया हुआ है असुरी संप्रदाय इस ज्ञान यज्ञ में बहुत विघन पड़ते हैं. ವಿಘ್ನಗಳು ಬರ್ತವೆ, ಹಂಗೆ ಅಂತ ಇಲ್ಲ. ಅಸುರಿ ಸಂಪ್ರದಾಯದವರು ಅಂದರೆ ವಿಕಾರಿ ಜನಗಳು ಏನು ಮಾಡ್ತಾರೆ, ಇದಕ್ಕೆ ಅಡಚಣೆಗಳನ್ನು ಹಾಕ್ತಾರೆ. ಬಿಚಾರೆ ಪತ್ತರ ಬುದ್ಧಿ ಮನುಷ್ಯ ಕುಚ್ಚ ನಹಿ ಜಾನ್ತೆ ಕ್ಯಾ ಹೈ. ಕಲ್ಲು ಬುದ್ಧಿ ಆಗಿಬಿಟ್ಟಿದೆ ಜನರದು, ಇದೇನು ಅಂತ ಅರ್ಥನೂ ಮಾಡ್ಕೊಳ್ಳೋ ಮಟ್ಟದಲ್ಲಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಕೇತೆ ಹೇ ಏನೋಂಕ ಜ್ಞಾನ ಈ ನ್ಯಾರ ಹೇ. ಎಲ್ಲ ಕೇಳಿದ ಮೇಲೆ ಇವ್ರ ಜ್ಞಾನ ಬಲೆ ಜೋರಿದೆಯಪ್ಪ, ವಿಚಿತ್ರವಾಗಿದೆಯಪ್ಪ ಅಂತ ಹೇಳ್ತಾರೆ. ಯಹ ಬಿ ತುಮ್ ಜಾನ್ತೆ ಹೋ ನೈ ದುನಿಯಾ ಕೆ ಲಿಯೆ ನೈ ಬಾತ್ ಹೈ. ಇದು ಕೂಡ ನಿಮಗೆ ಗೊತ್ತಿದೆ. ಇಲ್ಲಿ ನೀವು ಕೇಳ್ತಾ ಇರೋವಂಥ ಜ್ಞಾನ ಹೊಸ ಪ್ರಪಂಚಕ್ಕೋಸ್ಕರ ಹೊಸ ಜ್ಞಾನ. ಇದು ಹಳೆ ಜ್ಞಾನ ಅಲ್ಲ, ಇದು ಶಾಸ್ತ್ರಗಳಲ್ಲಿರೋ ಜ್ಞಾನ ಅಲ್ಲ. ಭಗವಂತ ಫ್ರೆಶ್ ಆಗಿ ಬಂದು ಈ ಪ್ರಪಂಚಕ್ಕೆ ಕೊಡ್ತಾ ಇರೋವಂಥ ಜ್ಞಾನ, ಹೊಸ ಯುಗ ಸ್ಥಾಪನೆ ಮಾಡೋಕ್ಕೋಸ್ಕರ ಹೊಸ ಜ್ಞಾನ. ಬಾಬಾ ಕೇತೆ ಯಾ ರಾಜಯೋಗ ತುಮಕೋ ಅವ್ರ ಕೊಯ್ ಸಿಕ್ಕಲಾ ನೈ ಸಕೆ.
ಈ ರಾಜಯೋಗವನ್ನು ಬೇರೆ ಇನ್ಯಾರು ಕಲಿಸ್ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಜ್ಞಾನ ಅವ್ರ ಯೋಗ ಬಾಬಾ ಹಿ ಸಿಕ್ಲಾರೆ. ಜ್ಞಾನ ಯೋಗವನ್ನು ಕಲಿಸುವಂಥವ್ರು ಯಾರೋ ತಂದೆನೇ ಬಂದು ಕಲಿಸ್ತಾ ಇದ್ದಾರೆ. सदगति दाता एक ही बाप है वही पतित पावन है तो जरूर पतितों को ज्ञान देंगे ना. ಎಲ್ಲರಿಗೂ ಸದ್ಗತಿದಾತ ಒಬ್ಬರೇ ತಂದೆ ಆಗಿದ್ದಾರೆ, ಅವರೇ ಪತಿತ ಪಾವನನೂ ಆಗಿದ್ದಾರೆ. ಅವಶ್ಯಕವಾಗಿ ಪತಿತರಿಗೆ ಜ್ಞಾನವನ್ನು ಅವ್ರು ಬಂದು ಕೊಡ್ತಾರಲ್ವಾ. ತುಮ್ ಬಚ್ಚೆ ಸಮಸ್ತೆ ಹೋ ಪತ್ತರ ಬುದ್ಧಿ ಪಾರಸ್ ಬುದ್ಧಿ ಬಂದು ಪಾರಸ್ನಾಥ್ ಬಂತೆ ಹೇ. ನೀವು ತಿಳ್ಕೊಂಡಿದ್ದೀರಿ, ಈಗ ನಾವು ಈ ಜ್ಞಾನಕ್ಕೆ ಬಂದು ಪಾರಸ ಬುದ್ಧಿ ಉಳ್ಳವರಾಗ್ತಾ ಇದ್ದೀವಿ, ಪಾರಸನಾಥ ಆಗ್ತಾ ಇದ್ದೀವಿ. ಅಂದರೆ ಸತ್ಯುಗದಲ್ಲಿರೋ ಪಾರಸನಾಥ. ಮನುಷ್ಯನೇ ಮಂದಿರ ಕಿತನೆ ಢೇರ್ ಬನಾಯ್. ಜನರು ಎಷ್ಟು ದೇವಸ್ಥಾನಗಳನ್ನೆಲ್ಲ ಕಟ್ಟಿಟ್ಬಿಟ್ಟಿದ್ದಾರೆ. ಪರಂತು ಈ ಕೋನ ಕ್ಯಾ ಕರ್ಕೆ ಗಯೆ ಅರ್ಥ ಕುಚ್ ಭಿ ನಹೀ ಜಾನ್ತೆ. ಇವರೆಲ್ಲ ಯಾರೋ, ಈ ದೇವಾನ್ ದೇವತೆಗಳೆಲ್ಲ ಯಾರೋ, ಅವ್ರು ಎಲ್ಲಿದ್ದರು, ಏನು ಮಾಡಿ ಹೋದ್ರು ಅನ್ನೋದು ಯಾರಿಗೋ ಜ್ಞಾನ ಇಲ್ಲ. ಪಾರಸನಾಥ್ ಕಾ ಭಿ ಮಂದಿರ ಹೈ ಪರಂತು ಕಿಸ್ಕೋ ಭಿ ಪತಾ ನಹೀ. ಪಾರಸನಾಥನ ಮಂದಿರ ಇದೆ, ಆದರೆ ಯಾರಿಗೂ ಅದರ ಬಗ್ಗೆನೂ ಅರಿವಿಲ್ಲ. ಸೋನೆ ಹೀರೆ ಜವಾಹರತೋಂ ಕಾ ಮೆಹಲ್. ದ್ವಾಪರಯುಗದಲ್ಲಿ ಚಿನ್ನ, ವಜ್ರ, ವೈಡೂರ್ಯ, ಮುತ್ತು, ರತ್ನಗಳ ಮಹಲುಗಳೇ ಇದ್ದವು ಅಂತಾರೆ. ದ್ವಾಪರಯುಗದಲ್ಲಿ ಇವರೆಲ್ಲ ಕಟ್ಟಿದ್ರಲ್ಲ, ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಕಲ್ ಕಿ ಬಾತ್ ಹೈ ಯಾ ತೋ ಲಾಖೋ ವರ್ಷ ಕಹ ದೇತೆ ಸಿರ್ಫ್ ಏಕ್ ಸತ್ಯುಗ್ ಕೋ. ನಿನ್ನೆ ವಿಚಾರ ಇದು, ಜನರು ಲಕ್ಷಾಂತರ ವರ್ಷಗಳು ತಿಳ್ಕೊಂಡ್ಬಿಟ್ಟಿದ್ದಾರೆ. और बाबा कहते हैं सारा ड्रामा ही 5000 वर्ष का, इसलिए कहा जाता है आज का भारत क्या है और कल का भारत क्या था. ನೋಡಿ, ಇದು ಇರೋದೇ 5000 ವರ್ಷಗಳ ಡ್ರಾಮಾ. ಈ ಒಂದು ಭಾರತ ಮೊದಲು ಹೇಗಿತ್ತು, ಇವತ್ತು ಏನಾಗಿದೆ, ನಾಳೆ ಏನಾಗುತ್ತೆ ಅನ್ನೋದು ಡೀಟೇಲ್ ಆಗಿ ತಂದೆ ಬಂದು ಟೋಟಲ್ ಭಾರತ ದೇಶದ ಚರಿತ್ರೆಯನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಲಾಖೋ ವರ್ಷಕ್ಕೆ ತೋ ಕಿಸ್ಕೋ ಸ್ಮೃತಿ ಬಿ ರಹನಾ ಸಕೆ. ಲಕ್ಷಾಂತರ ವರ್ಷಗಳೇನಾನ ಈ ನಾಟಕಕ್ಕೆ ಆಯಿಸಿದ್ರೆ ಯಾರಿಗೂ ಜ್ಞಾಪಿಸ್ಕೊಳ್ಳೋಕ್ಕೂ ಆಗೋದಿಲ್ಲ ಅಂತಾರೆ. तुम बच्चों को अब स्मृति मिली है, जानते हो बाबा हर 5000 वर्ष के बाद आकर हमको स्मृति दिलाते हैं. ಈಗ ನೀವು ತಿಳ್ಕೊಂಡಿದ್ದೀರಿ, ತಂದೆ ಬಂದು ಪ್ರತಿ 5000 ವರ್ಷಗಳ ನಂತರ ಬಂದು ನಮಗೆ ಇವಾಗ ಮತ್ತೆ ಏನು ಮಾಡ್ತಾ ಇದ್ದಾರೆ, ಸ್ಮೃತಿಯನ್ನು ಕೊಡ್ತಾ ಇದ್ದಾರೆ. तुम बच्चे ಸ್ವರ್ಗ ಕೆ ಮಾಲಿಕ್ ತೆ 5000 ವರ್ಷ ಕಿ ಬಾತ್. ನೀವು ಕೂಡ ಸ್ವರ್ಗಕ್ಕೆ ಮಾಲೀಕರಾಗಿದ್ರಿ, ಇದು 5000 ವರ್ಷಗಳ ಮಾತಷ್ಟೇ. ಐಸಾ ಅವ್ರ ಕೊಯ್ ಪೂಚಾ ಜಾಯ್ ತೋ ಲಕ್ಷ್ಮೀನಾರಾಯಣ ಕ ರಾಜ್ಯ ಕಬ್ ತಾ. ನೀವು ಯಾರನ್ನಾದ್ರೂ ಕೇಳಿದ್ರೆ ಲಕ್ಷ್ಮೀನಾರಾಯಣರು ಯಾವಾಗ ಇದ್ದೋದ್ರು ಅಂದರೆ ಯಾರಿಗೆ ಗೊತ್ತಿಲ್ಲ. ಕಿತನೆ ವರ್ಷ, ಲಾಖೋ ವರ್ಷಕ್ಕಾದೆ. ನೀವು ಎಷ್ಟು ವರ್ಷ ಅಂತ ಯಾರನ್ನ ಕೇಳಿದ್ರೆ ಅವ್ರು ಹೇಳ್ಬಿಡ್ತು ಲಕ್ಷಾಂತರ ವರ್ಷಗಳು. ಯಾಕೆಂದರೆ ಸೃಷ್ಟಿ ಚಕ್ರದ ಜ್ಞಾನ ಯಾರ ಹತ್ರನೂ ಇಲ್ವಲ್ಲ. तुम समझ सकते हो 5000 वर्ष की बात है, कहते भी है क्राइस्ट से इतना समय पहले पैराडೈಸ್ था. ನೀವು ಕೂಡ ಎಲ್ಲರಿಗೂ ತಿಳಿಸ್ಬೋದು, 5000 ವರ್ಷಗಳ ಮಾತಿದು. ಹೇಳ್ತಾರೆ ಯೇಸುವಿಗೆ ಇಷ್ಟು ವರ್ಷಗಳ ಮೊದಲು ಭಾರತ ದೇಶದಲ್ಲಿ ಸ್ವರ್ಗ ಇತ್ತು ಅಂತ ಹೇಳ್ತಾರೆ. ತೋ ಬಾಬಾ ಆತೆ ಹೇ ಭಾರತ್. ಶಿವ ತಂದೆ ಬರೋದೇ ಎಲ್ಲಿ, ಭಾರತ ದೇಶದಲ್ಲಿ ಬರ್ತಾರೆ. ಯಹ ಬಿ ಬಚ್ಚೋ ಕೋ ಸಮझ. ಇದನ್ನು ಕೂಡ ತಂದೆ ಬಂದ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಬಾಬಾ ಕಿ ಜಯಂತಿ ಮನಾತೆ ತೋ ಜರೂರ್ ಕುಚ್ ಕರ್ನೆ ಆಯೇ ಹೋಂಗೆ. ಶಿವ ತಂದೆ ಜಯಂತಿ ಮಾಡ್ತಾ ಇದ್ದಾರೆ, ಶಿವರಾತ್ರಿ ಹಬ್ಬ ಮಾಡ್ತಾ ಇದ್ದಾರೆ ಅಂದರೆ ಅವಶ್ಯಕವಾಗಿ ಅವರೇನು ಮಾಡಿ ಹೋಗಿರ್ಬೇಕಲ್ಲ. ಪತಿತ್ ಪಾವನ್ ಹೇ ತೋ ಜರೂರ್ ಆಕರ್ ಪಾವನ್ ಬನಾಯ ಹೋಗ. ಪತಿತ ಪಾವನ ತಂದೆ ಆಗಿದ್ದಾರೆ, ಅದರಿಂದನೇ ಅವ್ರು ಬಂದು ಪಾವನ ದೇಶವನ್ನಾಗಿ ಮಾಡಿದ್ರು. ಜ್ಞಾನ ಸಾಗರ ಹೇ ತೋ ಜರೂರ್ ಜ್ಞಾನ ದೇಂಗೆ. ಜ್ಞಾನ ಸಾಗರ ತಂದೆ ಬಂದು ಏನು ಕೊಟ್ಟಿದ್ರು ಮಕ್ಕಳಿಗೆ, ಜ್ಞಾನವನ್ನು ಕೊಟ್ಟಿದ್ರು. ಯೋಗ ಮೇ ಬೈಟೋ ಅಪ್ನೆ ಕೋ ಆತ್ಮ ಸಮझ ಬಾಪ್ ಕೋ ಯಾದ್ ಕರೋ. ಯೋಗದಲ್ಲಿ ಕೂತ್ಕೊಳ್ಳಿ, ನೀವು ಆತ್ಮ ಅಂತ ತಿಳ್ಕೊಳ್ಳಿ, ತಂದೆಯನ್ನು ನೆನೀರಿ. ಯಾಕೆ ಜ್ಞಾನವನ ಇದು ತಿಳುವಳಿಕೆ ಆಗಿದೆ ಅಲ್ವಾ. ವಾತೋ ಹೇ ಹಠ ಯೋಗ. ಅವ್ರ ಭಕ್ತಿ ಮಾರ್ಗದಲ್ಲಿ ಮಾಡೋದು ಹಠ ಯೋಗ. ಟಾಂಗ್ ಪರ್ ಚಢಾಕರ್ ಬೈಟ್ತೆ. ಕಾಲುಗಳ ಮೇಲೆ ಕಾಲುಗಳು ಹಾಕ್ಕೊಂಡು ಭಾಳ ಕಷ್ಟದಿಂದ ಕೂತ್ಕೊತಾರೆ. ಕ್ಯಾಕೆ ಕರ್ತೆ ಏನೇನೆಲ್ಲ ಮಾಡ್ತಾ ಇದ್ದಾರೆ ಹಠ ಯೋಗಿಗಳು. ಬೈಟ್ ಬಿ ನಾ ಸಕೆ, ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ. ತು ಮಾತಾओं को ऐसा कर ना सके. ಮಾತೆಯರು ಈ ರೀತಿ ಕಷ್ಟಪಡೋಕ್ಕಾಗೋದಿಲ್ಲ. ಬಾಬಾ कहते ಮೀಟೆ ಬಚ್ಚೆ ಕುಚ್ ಕರ್ನೆ ಕಾ ದರ್ಕಾರ್ ನಹೀ. ಶಿವ ತಂದೆ ಹೇಳ್ತಾ ಇದ್ದಾರೆ, ಇವೆಲ್ಲ ನೀವು ಭಕ್ತಿ ಮಾರ್ಗದಲ್ಲಿ ಏನೇನೋ ಮಾಡ್ತಿದ್ದಾರಲ್ಲ ಅದೆಲ್ಲ ನೀವು ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ಸ್ಕೂಲ್ ಮೇ ಸ್ಟೂಡೆಂಟ್ ಕಾಯ್ದೆ ಸೇರಿ ಬೈಟ್ತೇನ. ಶಾಲೆಯಲ್ಲಿ ಸ್ಟೂಡೆಂಟ್ಸು ಕಾನೂನುಬದ್ಧವಾಗಿ ಕೂತ್ಕೊತಾರಲ್ವ. ಸೊ ಇದು ಒಂದು ಶಾಲೆ ಅಂತ ಹೇಳ್ತಾ ಇದ್ದಾರೆ. ಜೈಸೆ ಚಾಹೆ ವೈಸೆ ಬೈಟೋ. ನಿಮ್ಗೆ ಹೆಂಗೆ ಬೇಕು ಆರಾಮಾಗಿ ಕೂತ್ಕೊಳ್ಳಿ, ಬೈಟ್ಕರ್ ತಕ್ಕ ಜಾವು ದೋಸ್.
ಅಚ್ಚ ಸೋ ಬಿ ಜಾओ. ನಿಮ್ಗೆ ಜಾಸ್ತಿ ಕಷ್ಟ ಆಗೋಯ್ತು ಕೂತ್ಕೊಂಡು ಅಂದರೆ ಆರಾಮಾಗಿ ಮಲ್ಕೊಂಡೆ ಕೇಳಿ ಅಂತ ಹೇಳ್ತಾ ಇದ್ದಾರೆ ಮುರಳಿ. ಬಾಬಾ ಕೊಯ್ ಬಾತ್ ಮನ ನಹಿ ಕರ್ತೆ, ಯಾವುದೇ ಮಾತು ಕಷ್ಟ ಕೊಡೋದಿಲ್ಲ. ಅಂದರೆ ಸರಳವಾದಂಥ ಸಹಜವಾದಂಥ ಯೋಗವನ್ನು ತಂದೆ ಬಂದು ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ದಾರೆ. ಇಸ್ಮೇ ಕೊಯ್ ತಕ್ಲೀಫ್ ಕಿ ಬಾತ್, ಇದರಲ್ಲೇನು ಕಷ್ಟ ಕೊಡ್ತಾ ಇಲ್ಲ ನಾನು ಅಂತ ಹೇಳ್ತಾ ಇದ್ದಾರೆ. बल कितना भी बीमार हो पता नहीं, सुनते सुनते शिव बाबा की याद में रहते रहते प्राण तन से निकल जाए. ನೋಡಿ, ಎಷ್ಟೇ ಕಾಯಿಲೆ ಇರ್ಬೋದು, ಗೊತ್ತೇ ಇಲ್ಲ, ಕೇಳ್ತಾ ಶಿವ ತಂದೆ ನೆನಪಿನಲ್ಲಿ ಇರ್ತಾ ಆತ್ಮ ಪ್ರಾಣ ಹೋಯಿತು ಅಂದರೆ ತುಂಬ ಒಳ್ಳೆಯದು ಅಂತಾರೆ. गाया भी जाता है गंगा का तट हो, गंगा जल मुख में हो तब प्राण तन से निकले. ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ಕೂಡ ಗಾಯನ ಇದೆ. ಈ ಶರೀರದಿಂದ ಪ್ರಾಣ ಹೋಗೋ ಟೈಮ್ನಲ್ಲಿ ನಾವು ಹೋಗ್ಬಿಟ್ಟು ಗಂಗಾ ನದಿ ತೀರದಲ್ಲಿ ಇರಬೇಕಂತೆ, ಬಾಯಲ್ಲಿ ಗಂಗೆ ಅಟ್ತಾ ಇರಬೇಕಂತೆ, ಆವಾಗ ತನುವಿನಿಂದ ಪ್ರಾಣ ಹೋಗ್ಬೇಕಂತೆ. ಅದಕ್ಕೆ ಏನು ಮಾಡಿದ್ರು, ಇವೆಲ್ಲ ವ್ಯವಸ್ಥೆಗಳು ಹೊರಗಡೆ ಹಳ್ಳಿಗಳಲ್ಲಿ ಪಳ್ಳಿಗಳಲ್ಲಿ ಊರುಗಳಲ್ಲಿ ಸಿಕ್ಕಲ್ವಲ್ಲ, ಅದಕ್ಕೆ ಅಲ್ಲೇ ಹೋಗ್ಬಿಡೋದು, ಅಲ್ಲೇ ಒಂದು ಆಶ್ರಮಗಳಲ್ಲಿರೋದು, ಎಲ್ಲಿ ಕುಡಿಯೋದು ಅದೇ ನೀರು ತಾನೆ, ಸೊ ಗಂಗಾ ನೀರೇ ತಾನೆ, ಅದಕ್ಕೆ ಅಲ್ಲೇ ಪ್ರಾಣ ಬಿಡೋದು ಅಂತ ಡಿಸೈಡ್ ಮಾಡ್ಕೊಂಡು ಕೆಲವರು ಅಲ್ಲೇ ಹೋಗ್ಬಿಡೋದು. ಲಾಸ್ಟ್ಗೆ ಕಾಶಿ ಯಾತ್ರೆ ಮಾಡ್ತಾ ಇದ್ರು. ಮತ್ತು सब ಭಕ್ತಿ ಮಾರ್ಗ ಕಿ ಬಾತ್, ಇವೆಲ್ಲ ಭಕ್ತಿ ಮಾರ್ಗದ್ದು ಮಾತುಗಳು. ವಾಸ್ತವಮೇ ಜ್ಞಾನ ಅಮೃತ್ ಕಿ ಬಾತ್. ಹೇಳಿದ್ದು ಯಾವುದು? ಪರಮಾತ್ಮ. ನೀವು ಕೊನೆ ಕಾಲದಲ್ಲಿ ಭಗವಂತ ನೆನಪಿನಲ್ಲಿರಬೇಕು, ಜ್ಞಾನದ ಪಾಯಿಂಟ್ಸ್ ಬಾಯಲ್ಲಿ ಹೇಳ್ತಾ ಇರಬೇಕು, ಜ್ಞಾನನ ಮನನ ಮಾಡ್ತಾ ಇರಬೇಕು. ಈ ಪಾಯಿಂಟ್ಸ್ ನೆನ್ಪು ಮಾಡ್ಕೊಂಡು ಆತ್ಮದೇಹದಿಂದ ಹೋಗ್ಬೇಕು ಅಂತ ಹಂಗೆ ಹೇಳಿದ್ದು. ಅವ್ರೇನು ಮಾಡಿದ್ರು, ಗಂಗಾ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಸಾಯೋ ಟೈಮ್ನಲ್ಲೇ ಗಂಗಾ ನದಿ ನೀರು ಇಟ್ಕೊಂಡು ಬಾಯಿಗೆ ಮಾಡಿಬಿಟ್ರು. ನೋಡ್ರಿ, तुम जानते हो सचमुच ऐसा प्राण निकले हैं, तुम बच्चे आते हो परम धाम से. ನಿಮಗೆ ಇವಾಗ ವಿಚಾರ ಏನಂತ ಗೊತ್ತಾಗೋಯ್ತು. ವಾಸ್ತವದಲ್ಲಿ ನೀವು ಪರಂಧಾಮದಿಂದ ಬರ್ತೀರಾ, ಹಮ್ಕೋ ಚೋಡ್ಕರ್ ಜಾತೆ ಹೇ. ಈಗ ನಮ್ಮನ್ನು ಇಲ್ಲಿ ಬಿಟ್ಟು ಹೋಗ್ತೀರಾ. ಬಾಪ್ ಕೇತೆ ಹೇ ಮೈ ತೋ ತುಮ್ ಬಚ್ಚೋಂ ಕಾ ಸಾಥ್ ಜಾऊंगा, ನಾನು ನಿಮ್ಮನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ ಈ ಮಕ್ಕಳನ್ನ ಅಂತ ತಂದೆ ಹೇಳ್ತಾ ಇದ್ದಾರೆ. ಮೈ ಆಯಾ ಹೂँ ತುಮ್ ಬಚ್ಚೋಂ ಕೋ ಘರ್ ಲೇ ಜಾನೆ ಕೆ ಲಿಯೇ, ನಾನು ಬಂದಿರೋದೇ ನಿಮ್ಮನ್ನು ಆರಾಮಾಗಿ ಮನೆಗೆ ರಿಟರ್ನ್ ಜರ್ನಿ ಕರ್ಕೊಂಡು ಹೋಗ್ಲಿಕ್ಕೆ. ತುಮಕು ಅಪ್ನೆ ಘರ್ ಕಾ ಪತಾ ಹೇ ನಾ ಆತ್ಮ ಕಾ ಪತಾ ಹೇ. ನಿಮಗೆ ಮನೆ ಅಡ್ರೆಸ್ಸು ಗೊತ್ತಿರಲಿಲ್ಲ, ಆತ್ಮದ ಬಗ್ಗೆನೂ ಏನೂ ಗೊತ್ತಿರಲಿಲ್ಲ. ಈ ಕೋರ್ಸ್ ಕೇಳಿದ ಮೇಲೆ ಎಲ್ಲ ಒಂದೊಂದು ಏನಾಯಿತು ಗೊತ್ತಾಗೋಯ್ತು. ಮಾಯಾನೆ ಬಿಲ್ಕುಲ್ ಹಿ ಪಂಕ್ ಕಾಟ್ ಡಾಲ. ಮಾಯ ಏನು ಮಾಡಿಬಿಟ್ಟಿದೆ, ಆ ಜಟಾಯು ಆ ಪಕ್ಷಿಗೆ ಕತ್ತರಿಸ್ಬಿಟ್ಟ ರಾವಣ ಅಂತ ಹೇಳ್ತಾರಲ್ಲ ಕಥೆಗಳಲ್ಲಿ, ಆ ಥರ ಈ ರೆಕ್ಕೆಗಳು ಹಾರೋಕ್ಕೆ ಶಕ್ತಿ ಇಲ್ದಿರ ಮಾಯ ಮಾಡಿಬಿಟ್ಟಿದೆ. ಆತ್ಮ ಹಾರಕ್ಕೆ ಆಗೋದಿಲ್ಲ, ಆ ಥರ ಮಾಡಿಬಿಟ್ಟಿದೆ ಅಂತ. ಇಸ್ಲಿಯೇ ಆತ್ಮ ಉಡನೇ ಸಕ್ತೆ ಕ್ಯೋಂಕಿ ತಮೋ ಪ್ರಧಾನ. ಆ ಎರಡು ರೆಕ್ಕೆ ಹೋಗ್ಬಿಟ್ಟಿರೋದ್ರಿಂದ ಆತ್ಮ ಪರಂಧಾಮಕ್ಕೆ ಆರೋಗ್ಯ ಸಾಕ್ಷಿ ಇಲ್ದಿರ ಆಗ್ಬಿಟ್ಟಿದೆ, ತಮೋ ಪ್ರಧಾನ. ಜಬ್ ತಕ್ ಸತೋ ಪ್ರಧಾನ್ ಬನೇ ತಬ್ ತಕ್ ಶಾಂತಿಧಾಮ್ ಜಾಕೆ ಸತ್ತೆ. ಎಲ್ಲಿವರೆಗೆ ಆತ್ಮ ಸತೋಪ್ರಧಾನ ಆಗೋದಿಲ್ವೋ ಅಲ್ಲಿವರೆಗೂ ಪರಂಧಾಮಕ್ಕೆ ಹೋಗೋಕ್ಕೋ ಆತ್ಮಕ್ಕೆ ತಾಕತ್ತು ಬರೋದಿಲ್ಲ. ಯವಿ ಜಾನ್ತೆ ಹೇ ಡ್ರಾಮಾ ಪ್ಲಾನ್ ಅನುಸಾರ ಸಬ್ಕೋ ತಮೋ ಪ್ರಧಾನ್ ಬನ್ನ ಹಿ. ಇದು ಕೂಡ ನಿಮಗೆ ಗೊತ್ತಿದೆ, ಈ ನಾಟಕದಲ್ಲಿ ಪ್ರತಿಯೊಂದು ಆತ್ಮ ಈ ಸ್ಟೇಜ್ಗೆ ತಲುಪಲೇಬೇಕು ಅಂತಾರೆ. ನೋಡಿ, ತಮೋ ಪ್ರಧಾನ ಸ್ಥಿತಿಗೆ ತಲುಪಲೇಬೇಕು, ಈ ಥರ ಸ್ಟೇಜಿಂದ ಈ ಥರಕ್ಕೆ ಬರಲೇಬೇಕು. ಜಡ್ಜಡೀಭೂತ ಸ್ಥಿತಿ ಬಚ್ಚೆ ಜಾನ್ತೆ ಸಾ ಬಾತ್ ಮೇ ತಮೋ ಪ್ರಧಾನ ಹೇ ನೈ ದುನಿಯಾ ಮೇ ಹೋತೆ ಹೇ ಸತೋ ಪ್ರಧಾನ. ಹೊಸ ಪ್ರಪಂಚದಲ್ಲಿ ಎಲ್ಲರೂ ಸತೋ ಪ್ರಧಾನರಲ್ಲಿದ್ರು, ಕಲಿಯುಗದಲ್ಲೆಲ್ಲ ಏನಾಗ್ಬಿಟ್ಟಿದ್ದಾವೆ, ಆತ್ಮಗಳು ತಮೋ ಪ್ರಧಾನ ಆಗ್ಬಿಟ್ಟಿದ್ದಾವೆ. ಯಹ ಆತ್ಮ ಪವಿತ್ರ ಬನ್ ಜಾಯೆ ತೋ ಫಿರ್ ಯಹ ಡ್ಯಾರ್ ನಹಿ. ಒಂದು ವೇಳೆ ಆತ್ಮ ಇಲ್ಲೇ ಪವಿತ್ರ ಆಗೋಯ್ತು, ಇಲ್ಲಿ ಉಳಿಯೋಕ್ಕಾಗೋದಿಲ್ಲ, ಹೊರಟು ಬಿಡಬೇಕಾಗುತ್ತೆ, ರಿಟರ್ನ್ ಜರ್ನಿ ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಏಕದಮ್ ಭಾಗ ಜಾಯ, ಪ್ಯೂರ್ ಆತ್ಮ ಆಗಿಬಿಟ್ರೆ ಇಲ್ಲಿರೋದಿಲ್ಲ, ಪರಂಧಾಮಕ್ಕೆ ಹಾರ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಬ್ ಭಕ್ತಿ ಕರ್ತೆ ಹೇ ಭಕ್ತಿ ಕೆ ಲಿಯೇ ಮುಕ್ತಿ ಕೆ ಲಿಯೇ ಅಥವಾ ಶಾಂತಿಧಾಮ ಜಾನೆ ಕೆ ಲಿಯೇ. ಎಲ್ಲರೂ ಕಷ್ಟಪಡ್ತಾ ಇರೋದು, ಭಕ್ತಿ ಮಾಡ್ತಾ ಇರೋದು ಏನಕ್ಕೋಸ್ಕರ? ಮುಕ್ತಿಧಾಮಕ್ಕೆ ಹೋಗ್ಲಿಕ್ಕೆ, ಶಾಂತಿಧಾಮಕ್ಕೆ ಹೋಗ್ಲಿಕ್ಕೋಸ್ಕರ. ಪರಂತು ಕೋಯಿ ಬಿ ವಾಪಸ್ ನಹಿ ಜಾ ಸಕ್ತಾ. ಮಧ್ಯದಲ್ಲಿ ಯಾರು ಹೋಗೋಕ್ಕೆ ಸಾಧ್ಯವೇ ಇಲ್ಲ ಅಂತಿದ್ದಾರೆ. ಲಾ ನಹಿ ಕೇಳ್ತಾರೆ, ಮಧ್ಯದಲ್ಲಿ ಹೋಗೋಕ್ಕೆ ಲಾ ಇಲ್ಲ ಅಂತ ಹೇಳ್ತಿದ್ದಾರೆ. ಬಾಬಾ ये सब राज बैठ समझाते धारणा करने के लिए फिर भी मुख्य बात है बाप को याद करना. ಇಷ್ಟೆಲ್ಲ ವಿಚಾರಗಳನ್ನು ತಂದೆ ತಿಳಿಸ್ತಾ ಇರೋದು ಚೆನ್ನಾಗಿ ಧಾರಣೆ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು, ಮತ್ತು ತಂದೆ ನೆನಪು ಮಾಡಲಿ ಅನ್ನೋ ಉದ್ದೇಶ ಇಟ್ಕೊಂಡು ಸುದರ್ಶನ ಚಕ್ರಧಾರಿ ಬನ್ನ. ಬುದ್ಧಿನಲ್ಲಿ ಸುದರ್ಶನ ಚಕ್ರನ ಏನು ಮಾಡ್ತಾ ಇರಬೇಕು? ತಿರುಗಿಸ್ತಾ ಇರಬೇಕು.
बीज को याद करने में सारा जड़ बुद्धि में आ जाएगा. ಬೀಜವನ್ನು ನೆನಪು ಮಾಡಿಕೊಂಡ್ರೆ ಟೋಟಲ್ ವೃಕ್ಷ ಎಲ್ಲ ನಿಮಗೆ ನೆನಪು ಬಂದ್ಬಿಡುತ್ತೆ. तो पहले झाड़ पहले छोटा होता है, फिर बड़ा होता जाता है. अनेक धर्म है. ಮೊದಲು ಬೀಜ ಚಿಕ್ಕದಿರುತ್ತೆ, ಆಮೇಲೆ ದೊಡ್ಡದಾಗುತ್ತೆ. ಅನೇಕ ಧರ್ಮಗಳು, ಕೊಂಬೆ ರೆಂಬೆ ಎಲ್ಲ ಅನೇಕ ಡೆವಲಪ್ ಆಗ್ತಾ ಹೋಗುತ್ತೆ. 1 ಸೆಕೆಂಡ್ ಮೇಲೆ ಜಾನ್ ಲೇತೆ ಹೋ, ನೀವು ಈ ಜ್ಞಾನ 1 ಸೆಕೆಂಡಲ್ಲಿ ತಿಳ್ಕೊಂಡ್ಬಿಡ್ಬೋದು ಅಂತಿದ್ದಾರೆ. ದುನಿಯಾ ಮೇ ಕಿಸ್ಕೋ ಭಿ ಪತಾ ನಹೀ. ಈ ಜ್ಞಾನ ಪ್ರಪಂಚದಲ್ಲಿ ಯಾರಿಗೂ ಗೊತ್ತೇ ಇಲ್ಲ. ಮನುಷ್ಯ ಸೃಷ್ಟಿ ಕಾ ಬೀಜ ರೂಪ ಸಬ್ಕಾ ಬಾಪ್ ಏಕ್ ಹೈ. ಬಾಬಾ ಕವಿ ಸರ್ವ್ಯಾಪಿ ತೋಡಿ ಹೋ ಸಕ್ತೆ. ಮಾನವ ಸೃಷ್ಟಿಗೆ ಬೀಜ ರೂಪ ತಂದೆ ಒಬ್ಬರೇ ಆಗಿದ್ದಾರೆ, ಸರ್ವ್ಯಾಪಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಬಡೇತೆ ಬಡ ಭೂಲ್ ಯಹ. ಸರ್ವ್ಯಾಪಿ ಅಂತ ಹೇಳೋದು ದೊಡ್ಡ ಮಿಸ್ಟೇಕ್ ಅಂತ ಹೇಳ್ತಾ ಇದ್ದಾರೆ. ತುಮ್ ಸಮಜಾತೆ ಹೋ ಮನುಷ್ಯ ಕೋ ಕಭಿ ಭಗವಾನ್ ನಹೀ ಕಹಾ ಜಾ. ನೀವು ತಿಳ್ಕೊಂಡಿದ್ದೀರಿ ಮನುಷ್ಯರಿಗೆ ಯಾರಿಗೂ ಭಗವಂತ ಅಂತ ಕರೆಯೋಕ್ಕೆ ಸಾಧ್ಯವೇ ಇಲ್ಲ. बाबा बच्चों को सब बात सहज करके समझाते हैं, फिर जिनकी तकदीर में है निश्चय है वह जरूर बाप से भरोसा लेंगे. ಎಲ್ಲ ವಿಚಾರಗಳು ತಂದೆ ಹೇಳ್ತಾರೆ. ಆದರೆ ಯಾರಿಗೆ ಅದೃಷ್ಟದಲ್ಲಿದೆಯೋ, ಯಾರಿಗೆ ನಿಶ್ಚಯ ಇದೆಯೋ, ನಂಬಿಕೆ ಇದೆಯೋ, ಅವರು ಈ ಒಂದು ಜ್ಞಾನವನ್ನು ತಿಳ್ಕೊತಾರೆ, ಪರಮಾತ್ಮನಿಂದ ಆಸ್ತಿ ಪಡ್ಕೊತಾರೆ. ನಿಶ್ಚಯ ನಹಿ ಹೋಗ ಕಭಿ ನಹಿ ಸಮझेंगे. ನಂಬಿಕೆನೇ ಇಲ್ಲ ಅಂದರೆ ತಿಳ್ಕೊಳ್ಳೋದು ಇಲ್ಲ. ತಕ್ದೀರ್ ಮೇಲೆ ಐತೋ ತದ್ಬೀರ್ ಭಿ ಕ್ಯಾ ಕರೆಂಗೆ. ಅದೃಷ್ಟದಿಲ್ಲ ಅಂದರೆ ಅವ್ರು ಎಫರ್ಟ್ ಪುರುಷಾರ್ಥನೂ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ತಕ್ದೀರ್ ಮೇಲೆ ನಹಿ ತೋ ಬೈಠತೆ ಹೀ ಐಸಾ ಹೇ ಜೈಸೆ ಕುछ ಸಮಜ್ತೆ ನಹೀ. ಅದೃಷ್ಟದಲ್ಲಿಲ್ಲದೆ ಇರೋರು ಕೂತ್ಕೊಂಡಿದ್ರು, ಏನೂ ತಿಳ್ಕೊಳ್ಳೋಕ್ಕಿಲ್ಲ, ಸುಮ್ಮನೆ ಬರ್ತಾರೆ, ಆಯಾರಾಮ್ ಗಯಾರಾಮ್ ಅಂತ. ಐಸಾ ಹಿ ಕುछ ಸಮಜ್ತೆ ನಹೀ. ಏನು ತಿಳ್ಕೊಳ್ಳೋದಿಲ್ಲ, ತಿಳ್ಕೊಳ್ಳೋ ವಿಚಾರಗಳು ಇಲ್ಲಿದೆ ಅಂತಾರೆ. ಇತನಾ ಭಿ ನಿಶ್ಚಯ ನಹಿ ಬಾಪ್ ಆಯಾ ಹೈ ಬೇಹದ್ ಕಾ ವರ್ಸಾ ದೇ. ಇಷ್ಟೂ ನಂಬಿಕೆ ಇರೋದಿಲ್ಲ, ಇದು ಬೇಹದ್ದಿನ ತಂದೆ ಆಸ್ತಿ ಕೊಡಕ್ಕೆ ಬಂದಿದ್ದಾರೆ ಅನ್ನೋಂಥ ಪಾಯಿಂಟು ಕೂಡ ನಿಶ್ಚಯ ಇರೋದಿಲ್ಲ. जैसे कोई नया आदमी मेडिकल कॉलेज में जाकर बैठे तो क्या समझेंगे. ಇವಾಗ ಯಾರಾದರೂ ಮೆಡಿಕಲ್ ಕಾಲೇಜ್ನಲ್ಲಿ ಹೊಸಬ್ರು ಕೂತ್ಕೊಂಡ್ಬಿಟ್ರೆ, MBBS ಬಗ್ಗೆ ABCD ಗೊತ್ತಿರಲ್ಲ, ಅವರು ಕೂತ್ಕೊಂಡ್ರೆ ಏನು ತಿಳ್ಕೊತಾರೆ, ಅವ್ರಿಗೇನು ಅರ್ಥ ಆಗಲ್ವಲ್ಲ. ಇಸ್ ಅವಿನಾಶಿ ಜ್ಞಾನ ಕಾ ಕಿತ್ನಾ ವಿನಾಶ ನಹೀ ಹೋತಾ ಹೈ. ಈ ಅವಿನಾಶಿ ಜ್ಞಾನ ಒಂದ್ಸಲ ಕೇಳಿರೋದು ವೇಸ್ಟ್ ಆಗೋದಿಲ್ಲ. ಒಂದು ಸ್ವಲ್ಪ ಕೇಳಿದ್ರು ಅದು ಯಾವಾಗಲೂ ಮೊಳಕೆ ಹೊಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಯಹ ಬಿ ಬಾಪ್ನೆ ಸಮಜಾಯ. ಇದನ್ನು ಕೂಡ ತಂದೆ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ರಾಜಧಾನಿ ಸ್ಥಾಪನಾ ಹೋತಿ ಹೈ. ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಕಿ ನೌಕರ್ ಚಾಕರ್ ಪ್ರಜಾ, ಪ್ರಜಾ ಕಾ ಭಿ ಪ್ರಜಾ ಜಾಕರ್ ಸಬ್ ಚಹಿಯೇನ. ನೌಕರರು, ಚಾಕರರು, ಪ್ರಜೆಗಳು, ಪ್ರಜೆಗಳಿಗೂ ಪ್ರಜೆಗಳು ಎಲ್ಲರೂ ಬೇಕಲ್ವಾ. ಐಸಾ ಹಿ ಆತೆ. ಅದೇ ಥರ ಇಲ್ಲಿಗೂ ಜ್ಞಾನಕ್ಕೆ ಬರ್ತಾರೆ. कोई को भी बहुत अच्छी ರೀತಿ समझ में आ जाएगा. ಒಪಿನಿಯನ್ भी लिखते हैं. ಕೆಲವರು ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ, ಆಮೇಲೆ ಒಪಿನಿಯನ್ನು ಬರ್ಕೊಡ್ತಾರೆ. ಹಾಗೆ ಕುछ ಚढ़ने का भी कोशिश करेंगे. ಮುಂದೆ ಸ್ವಲ್ಪ ಹೋಗ್ಲಿಕ್ಕೂ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಪರಂತು ಉಸ್ ಸಮಯ ಮುಷ್ಕಿಲ್ ಕ್ಯೋಂಕಿ ಸಮಯ ಬಹುತ್ ಹಂಗಾಮ ಹೋಗ. ಲಾಸ್ಟಿಗೆ ಬರ್ತಾರಂತೆ ಕೆಲವರು, ತಿಳ್ಕೊಳಕ್ಕಾಗಲ್ವಂತೆ. ಎಲ್ಲ ಕಡೆಯಲ್ಲಿ ಗಲಾಟೆ ಇದ್ಬಿಡುತ್ತೆ, ಓಡಾಡೋಕ್ಕಾಗಲ್ಲ. ಇವಾಗ ಕೊರೋನಾ ಟೈಮ್ನಲ್ಲಿ ಎಷ್ಟು ಜನ ಮನೆಗಳಲ್ಲೇ ಕೊಳ್ತಾರಲ್ಲ, ಏನೋ ಆನ್ಲೈನಲ್ಲಿ ಒಂದಷ್ಟು ಮುರುಳಿ ಸಿಕ್ತು ಪರವಾಗಿಲ್ಲ, ಅವೆಲ್ಲ ಇಲ್ಲ, ಸೆಂಟರ್ಗಳಿಗೆ ಹೋಗಕ್ಕೆ ಬರಲಿಲ್ಲ ಅಂದರೆ ಏನಾಗೋದು, ಕಷ್ಟ ಆಗೋಗ್ಬಿಡುತ್ತೆ. ಲಾಸ್ಟಿಗೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇವಾಗಲೇ ತಿಳ್ಕೊಂಡ್ಬಿಡಿ. ದಿನ ಪ್ರತಿದಿನ ತೂಫಾನ್ ಬಡ್ತೆ ಜಾತೆ. ದಿನ ಪ್ರತಿದಿನ ಬಿರುಗಾಳಿಗಳು, ಗಲಾಟೆಗಳು ಜಾಸ್ತಿನೇ ಆಗುತ್ತೆ. ಇತನೆ ಸೆಂಟರ್ಸ್ ಅಚ್ಚಿ ರೀತಿ ಸಮझेंगे भी. ಇಷ್ಟು ಸೇವಾ ಕೇಂದ್ರಗಳಿದ್ದಾವೆ, ಚೆನ್ನಾಗಿ ತಿಳ್ಕೊತಾರೆ. ಯಬಿ ಲಿಖಾ ಹುವಾ ಹೈ ಬ್ರಹ್ಮದ್ವಾರ ಸ್ಥಾಪನಾ ವಿನಾಶ ಭಿ ಸಾಮ್ನೆ ದೇಖ್ತೆ ಹೈ. ಇದನ್ನು ಕೂಡ ಬರೆಯಲ್ಪಟ್ಟಿದೆ. ಬ್ರಹ್ಮರವರಿಂದ ಸ್ಥಾಪನೆ, ವಿನಾಶನೂ ಎದುರುಗಡೆ ನೋಡ್ತಾರೆ. ವಿನಾಶ ತೋ ಹೋನಾ ಹಿ ಹೈ. ವಿನಾಶ ಅಂತೂ ಆಗಲೇಬೇಕು. ಗೌರ್ಮೆಂಟ್ कहती है जन्म कम हुआ परंतु इसमें कर ही क्या सकेंगे. ಸರ್ಕಾರದವ್ರು ಹೇಳ್ತಾರೆ ಜನ ಕಮ್ಮಿ ಆಗಲಿ ಅಂತ. ಯಾರಿಂದ ಏನು ನಿಲ್ಸೋಕ್ಕೆ ಆಗೋದೇ ಇಲ್ಲ. ಜಾಡ್ಕಿ ವೃತ್ತಿ ಓನ. ಈ ಕಲ್ಪವೃಕ್ಷ ಅನ್ನೋದು ಇಂಪ್ರೂವ್ಮೆಂಟು ಆಗಲೇಬೇಕಾಗಿದೆ. जब तक बाबा है तब तक सब धर्मों का आत्माओं को यहाँ रहना ही. ಶಿವ ತಂದೆ ಈ ಭೂಮಿ ಮೇಲೆ ಇರೋವರೆಗೂ ಎಲ್ಲ ಧರ್ಮದವರು ಈ ಭೂಮಿ ಮೇಲೆ ಇರಲೇಬೇಕು. जब जाने का समय होगा तब आत्माओं का आना बंद हो जाएगा. ನೋಡಿ, ಪರಂಧಾಮಕ್ಕೆ ಹೋಗೋದು ಯಾವಾಗ ಸ್ಟಾರ್ಟ್ ಆಗೋಗ್ಬಿಡುತ್ತೆ, ಆವಾಗ ಬರೋದು ನಿಂತು ಹೋಗ್ಬಿಡುತ್ತೆ. ಬರೋರು ಯಾರೂ ಇರೋದಿಲ್ಲ ಅಂತ, ಎಲ್ಲ ಹೋಗೋದ್ರಲ್ಲಿ ಇರ್ತಾರೆ ಅಂತ ಹೇಳ್ತಿದ್ದಾರೆ.
ಪರಂತು ಯಾ ಬಾತೆ कोई समझते नहीं. ಈ ವಿಚಾರಗಳನ್ನು ಎಲ್ಲರೂ ತಿಳ್ಕೊಳ್ಳೋದಿಲ್ಲ. ಬಾಪೂಜಿ भी कहते ರಾವಣ ರಾಜ್ಯ है हमको ರಾಮ ರಾಜ್ಯ. ಬಾಪೂಜಿ ಗಾಂಧಿ ಹೇಳ್ತಾ ಇದ್ರು, ಇವಾಗ ನಡೀತಾ ಇರೋದು ರಾವಣ ರಾಜ್ಯ, ನಮಗೆ ರಾಮ ರಾಜ್ಯ ಬೇಕು ಅಂತ ಅವರು ಬಯಸ್ತಾ ಇದ್ರು. कहते हैं फलाना स्वर्गवासी हुआ, इनका मतलब ये नरक है ना. ಸ್ವರ್ಗಸ್ಥರಾದ್ರು ಅಂದರೆ ಇಲ್ಲಿ ಇಷ್ಟು ದಿವಸ ಎಲ್ಲಿದ್ರು, ನರಕದಲ್ಲಿದ್ರು ಅಂತಲ್ಲ ಅಂತ. ಮನುಷ್ಯ ಇತನಾ ಭೀ ಸಮಸ್ತೆ ನಹಿ. ಜನರು ಇಷ್ಟನ್ನು ಕೂಡ ಏನು ಮಾಡೋದಿಲ್ಲ, ತಿಳ್ಕೊಳ್ಳೋದೇ ಇಲ್ಲ. ಸರ್ವ್ಯಾಪಿ ಹುವ ಸ್ವರ್ಗವಾಸಿ ಹುವ ತೋ ಅಚ್ಚ ಏನಾ, ಫಿ ಜರೂರ್ ನರಕವಾಸಿ ತಾ. ಸ್ವರ್ಗಸ್ಥರಾಗಿದ್ದು ಒಳ್ಳೇದಲ್ವಾ, ನರಕದಲ್ಲಿ ಇದ್ರಲ್ವಾ. ಬಾಬಾ ಸಮझाते ಮನುಷ್ಯೋಂ ಕಿ ಸೂರತ್ ಮನುಷ್ಯೋಂ ಕಿ ಸೀರತ್ ಬಂದರ್ ಕಿ ಹೈ. ಜನರ ಮುಖ ಏನು ಮನುಷ್ಯರ ಥರ ಇದೆ, ಒಳಗಡೆ ಗುಣಗಳೆಲ್ಲ ಕೋತಿಗಳ ಥರ ಆಗ್ಬಿಟ್ಟಿದೆ. ಸಬ್ ಗಾತೆ ರಾತೆ ಹೇ ಪತಿತ್ ಪಾವನ್ ಸೀತಾರಾಮ್. ಹಾಡ್ತಾ ಇರ್ತಾರೆ ಭಜನೆಗಳಲ್ಲಿ ಸೀತಾರಾಮ ಅಂತ ಹೇಳ್ಬಿಟ್ಟು. ಹಮ್ ಪತಿತ್ ಹೇ ಪಾವನ್ ಬನಾನೆ ವಾಲಾ ಹೇ ಬಾಪ್. ನಾವೆಲ್ಲ ಪತಿತರಾಗ್ಬಿಟ್ಟಿದ್ದೀವಿ, ಪಾವನರನ್ನಾಗಿ ಮಾಡೋರು ರಾಮ ಅಂತ ಹೇಳ್ಕೊತಾರೆ. ಸಬ್ ಭಕ್ತಿ ಮಾರ್ಗಕ್ಕೆ ಸೀತಾ ಹೇ. ಇಷ್ಟೆಲ್ಲ ಇರೋವಂಥವ್ರು ಯಾರೋ ಭಕ್ತಿ ಮಾರ್ಗದಲ್ಲಿರೋಂಥ ಆತ್ಮರೂಪಿ ಸೀತೆ ಇರೋ ಬಾಪ್ ಹೇ ರಾಮ್. ಪರಮಾತ್ಮನಿಗೇನಂತ ಹೇಳಲಾಗುತ್ತೆ, ರಾಮ. ರಾಮ್ ಕೋ ಬುಲಾತೆ ಅಭಿ ತುಮ್ ಬಚ್ಚೋಂ ಕೋ ಬಾಬಾನೆ ತೀಸರಾ ನೇತ್ರ ದಿಯಾ. ರಾಮನನ್ನ ಕರೀತಾ ಇದ್ದಾರೆ. ಈಗ ತಂದೆ ಬಂದು ಗುಣಾನದ 3ನೇ ಕಣ್ಣನ್ನು ಕೊಟ್ಟಿದ್ದಾರೆ. ತುಮ್ ಜೈಸೆ ಅಲಗ್ ದುನಿಯಾಕ್ಕೆ ಹೋಗಿ. ಈಗ ನೀವು ಬೇರೆ ಪ್ರಪಂಚದವರು ಆಗಿರ್ತೀರಿ. ಪುರಾಣಿ ದುನಿಯಾ ಮೇ ಕ್ಯಾ ಕ್ಯಾ ಕರ್ತೆ ಇರತ್ತೆ. ಹಳೆ ಪ್ರಪಂಚದಲ್ಲಿ ಏನೇನೋ ಮಾಡ್ತಾ ಇರ್ತಾರೆ. ಅಭಿ ತುಮ್ ಸಮಜ್ತೆ ಹೋ, ತುಮ್ ಬಚ್ಚೆ ಬೇಸಮಜ್ತೆ ಸಮಜ್ದಾರ್ ಬನೆ ಹೋ. ಈಗ ನೀವು ತಿಳುವಳಿಕೆ ಇಲ್ಲದೆ ಇರೋರು ತಿಳುವಳಿಕೆ ಉಳ್ಳವರು ಆಗ್ತಾ ಇದ್ದೀರಿ. ರಾವಣನೇ ತುಮಕು ಕಿತನ ಬೇಸಮಜ್ ಬನಾದೆ. ರಾವಣ ಏನು ಮಾಡಿಬಿಟ್ಟಿದ್ದಾನೆ, ಎಷ್ಟೊಂದು ನಿಮ್ಮನ್ನು ತಿಳುವಳಿಕೆ ಹೀನರಾಗಿ ಮಾಡಿಬಿಟ್ಟಿದ್ದಾನೆ. ಬಾಪ್ ಸಮझाते ಈ ಸಮಯ ಸಭೀ ಮನುಷ್ಯ ತಮ್ಮ ಪ್ರಧಾನ. ತಂದೆ ಹೇಳ್ತಾರೆ, ಈ ಟೈಮ್ನಲ್ಲಿ ಎಲ್ಲ ಆತ್ಮಗಳು ತಮ್ಮ ಗುಣಗಳಲ್ಲಿದ್ದಾರೆ. ಸಬ್ ತೋ ಬಾಪ್ ಆಕರ್ ತಬ್ ತೋ ಬಾಪ್ ಆಕರ್ ಸತೋ ಪ್ರಧಾನ ಬನಾತೆ. ಈ ರೀತಿ ಆಗ್ಬಿಟ್ಟಿರೋರ್ನೇ ಪರಮಾತ್ಮ ತಂದೆ ಬಂದು ಎಲ್ಲರನ್ನೂ ಸತೋಪ್ರಧಾನರನ್ನಾಗಿ ಮಾಡ್ತಾ ಇದ್ದಾರೆ. ಅಪ್ನಿ ಸರ್ವಿಸ್ भी करते रहो, सिर्फ बाप को याद रखो. ನಿಮ್ಮ ಸೇವೆಗಳನ್ನು ನೀವು ಮಾಡ್ತಾ ಇರಿ, ಮತ್ತು ತಂದೆಯನ್ನು ನೆನೀತಾ ಇರಿ. ಬಾಪ್ ಕೋ ಯಾದ್ ಕರೋ, ತಮೋ ಪ್ರಧಾನ ಸೆ ಸತೋ ಪ್ರಧಾನ ಬನ್ನೆ ಕಾ ರಾಸ್ತಾ ಅವ್ರ ಕೋಯಿ ಬತಾ ನಹೀ ಸಕ್ತೆ. ತಂದೆ ನೆನಪು ಮಾಡ್ತಾ ಇರಿ. ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುವ ದಾರಿಯನ್ನು ಬೇರೆ ಇನ್ಯಾರು ತೋರ್ಸೋಕ್ಕೆ ಸಾಧ್ಯವೇ ಇಲ್ಲ. ಸರ್ವಕ ರೂಹಾನಿ ಸರ್ಜನ್ ಏಕೆ. ಎಲ್ಲರಿಗೂ ಆತ್ಮಗಳಿಗೆ ದಾರಿದೀಪ ಆಗಿರುವಂಥವರು ಸರ್ಜನ್ನು ಒಬ್ಬರೇ ತಂದೆ. ಸರ್ವಕ ರೂಹಾನಿ ಸರ್ಜನ್ ಏಕೆ ಹೇ, ವಹಿ ಆಕರ್ ಆತ್ಮಕೋ ಇಂಜೆಕ್ಷನ್ ಲಗಾತೆ. ಅವರೇ ಪರಮಾತ್ಮ ಎಲ್ಲರಿಗೂ ಆತ್ಮಗಳಿಗೆ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ. ವಹಿ ಆಕರ್ ಕ್ಯೋಂಕಿ ಆತ್ಮ ಹಿ ತಮೋ ಪ್ರಧಾನ. ಆತ್ಮಗಳೇ ಇವತ್ತೇನಾಗ್ಬಿಟ್ಟಿದ್ದಾವೆ, ತಮೋ ಗುಣಗಳಲ್ಲಿದ್ದಾವೆ. वही आकर आत्मा को इंजेक्शन लगाते, क्योंकि बाप तो अविनाशी सर्जन कहा जाता है. अविनाशी सर्जन ಅಂತ ಪರಮಾತ್ಮನಿಗೆ ಮಹಿಮೆ ಇದೆ. अभी आत्मा तमो प्रधान बनी है, इनका इंजेक्शन चाहिए. बाबा कहते बच्चे अपने को आत्म निश्चय करो और अपने बाप को याद करो. ಈಗ ಆತ್ಮಕ್ಕೆ ಜ್ಞಾನದ ಇಂಜೆಕ್ಷನ್ ಬೇಕು. ತಂದೆ ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನು ನೀವು ಆತ್ಮ ಅಂತ ನಿಶ್ಚಯ ಮಾಡ್ಕೊಳ್ಳಿ, ಮತ್ತು ತಂದೆ ನೆನೀರಿ. ಬುದ್ಧಿಯೋಗ ಊಪರ್ ಮೇಲೆ ಲಗಾವ್. ಬುದ್ಧಿಯೋಗನ ಎಲ್ಲಿಡಿ, ಮೇಲ್ಗಡೆ ಪರಂಧಾಮದಲ್ಲೇ ಇಡಿ ಅಂತ ಹೇಳ್ತಾ ಇದ್ದಾರೆ. जीते जी फंसी पर लटका हुआ हो जाओ, अर्थात ಬುದ್ಧಿಯೋಗ ಸ್ವೀಟೋ ಮೇಲೆ ಲಗಾವ್. ಬದುಕಿದ್ರು ಕೂಡ ನಿಮ್ಮ ಬುದ್ಧಿಯ ದಾರ ಎಲ್ಲಿ ಇಡಬೇಕೋ, ಎಲ್ಲಿ ಕಟ್ಟಿರಬೇಕೋ, ಪರಂಧಾಮದ ಜೊತೆ ಜೋಡಿಸಿರಬೇಕು ಅಂತ ಹೇಳ್ತಿದ್ದಾರೆ. ಅದು ಸೈಲೆನ್ಸ್ ಹೋಮ್, ಸ್ವೀಟ್ ಸೈಲೆನ್ಸ್ ಹೋಮ್ ಅಂತ. ಅದಕ್ಕೆ ನಾವು ಹೋಗಬೇಕಾಗಿದೆ. ನಿರ್ವಾಣಧಾಮ ಅಂತ ಹೇಳ್ಬಿಟ್ಟು ಸ್ವೀಟ್ ಹೋಮ್ಗೆ ಹೇಳಲಾಗುತ್ತೆ. ಶಬ್ದನೇ ಇಲ್ವಲ್ಲ ಅಲ್ಲಿ, ಅಂತ ಒಂದು ಧಾಮಕ್ಕೆ ಈ ರೀತಿ ಹೇಳಲಾಗುತ್ತೆ. अच्छा मीठे मीठे सिखिलवे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम सब रूहानी बच्चों की रूहानी बाबा को याद प्यार और नमस्ते नमस्ते नमस्ते. मेन पॉइंट्स. ये पुरानी दुनिया विनाश हुई पड़ी. प्रपंच ಹೋಗುತ್ತೆ, ಹೋಗುತ್ತೆ. इसलिए इसमें अपना आपका अलग समझना. ಇದರಿಂದ ನಾನೇ ಬೇರೆ ಅಂತ ನಿಮ್ಮನ್ನು ನೀವು ಫೀಲ್ ಮಾಡಿ. ಜಾಡ್ की वृद्धि के साथ साथ विघ्नों रूपी तूफान आते हैं, इसमें डरना नहीं. ಈ ವೃಕ್ಷ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅಷ್ಟೇ ವಿಘ್ನಗಳು ಬರ್ತಿರ್ತವೆ. ಅದಕ್ಕೆಲ್ಲ ನೀವು ಹೆದರ್ಕೋಬೇಡಿ. ಪಾರ್ ಹೋನ, ಎಲ್ಲ ಪಾರ್ ಮಾಡ್ಕೊಂಡು ಮುಂದೆ ಹೋಗಲೇಬೇಕು. आत्मा को सतो प्रधान बनाने के लिए अपने को ज्ञान योग का इंजेक्शन देना.
ಆತ್ಮನ ಪ್ಯೂರಿಫೈ ಮಾಡ್ಕೊಳ್ಳೋಕ್ಕೋಸ್ಕರ ನಿಮಗೆ ಜ್ಞಾನ ಮತ್ತು ಯೋಗದ ಇಂಜೆಕ್ಷನನ್ನು ಹಾಕ್ಕೊಳ್ಳಿ. ಅಪನಾ ಬುದ್ಧಿಯು ಸ್ವೀಟ್ ಹೋಮ್ ಮೇಲೆ ಲಗಾನ, ನಿಮ್ಮ ಬುದ್ಧಿಯ ಯೋಗವನ್ನು ಮಧುರವಾದ ಮನೆಯಲ್ಲೇ ಜೋಡಿಸಬೇಕು. ವರದಾನ अपने भाग्य और भाग्य विधाता की स्मृति द्वारा सर्व उलझनों से मुक्त रहने वाले. ನಿಮ್ಮ ಒಂದು ಭಾಗ್ಯ ಮತ್ತು ಭಾಗ್ಯ ವಿಧಾತನ ಸ್ಮೃತಿಯಿಂದ ಎಲ್ಲ ಸಿಕ್ಕುಗಳಿಂದ ಮುಕ್ತರಾಗಿ ಇರ್ತಕ್ಕಂಥವರು ಮಾಸ್ಟರ್ ರಚಿತ ಭವ. ಎಲ್ಲ ಪ್ರಕಾರದ ಜಂಜಾಟಗಳಿಂದ ಮುಕ್ತರಾಗಿರುವಂಥವರು ಮಾಸ್ಟರ್ ರಚಿತ ಆಗಿರಿ. तो ಸದಾ ವಾಹ್ ಮೇರಾ ಭಾಗ್ಯ ಅವ್ರ ವಾಹ್ ಭಾಗ್ಯ ವಿಧಾತ. ಏನು ನೆನ್ಪಿಟ್ಕೋಬೇಕು? ಎಂಥ ಭಾಗ್ಯ ಸಿಕ್ತು ನನಗೆ, ಎಂಥ ಭಾಗ್ಯ ವಿಧಾತ ಸಿಕ್ಬಿಟ್ರು. इस मन की सूक्ष्म आवाज को सुनते रहो, ಖುಷಿ ಮೇ ನಾಚ್ತೆ ರಹೋ. ಈ ಮನಸ್ಸಿನಲ್ಲಿ ಒಳಗಡೆ ಖುಷಿಯಲ್ಲಿ ಕುಣಿತಾ ಇರಿ, ಈ ಕೂಗನ್ನು ಕೇಳ್ತಾ ಇರಿ. ಖುಷಿ ಮೇ ನಾಚ್ತೆ ರಹೋ, ಖುಷಿನಲ್ಲಿ ಏನು ಮಾಡ್ತಾ ಇರಬೇಕು? ಆತ್ಮ ಕುಣಿತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. जानना था वे जान लिया, पाना था सो पा लिया, इसी अनुभव में रहो, सर्व उलझनों से मुक्त हो जाए. ಏನು ಪಡಿಬೇಕಾಗಿತ್ತು ಅದನ್ನು ಪಡ್ಕೊಂಡ್ಬಿಟ್ಟೆ, ಏನು ತಿಳ್ಕೊಬೇಕಾಗಿತ್ತು ಅದನ್ನು ತಿಳ್ಕೊಂಡ್ಬಿಟ್ಟೆ ಅನ್ನೋಂಥ ಖುಷಿ ನಶಿನಲ್ಲಿದ್ದಾಗ, ಕುಣಿತಾ ಇದ್ದಾಗ ಎಲ್ಲ ಪ್ರಕಾರದ ಇದು ಜಂಜಾಟಗಳಿಂದ ನೀವು ಫ್ರೀ ಆಗಿಬಿಡ್ತೀರಾ ಅಂತ ಹೇಳ್ತೀರಾ. ಅಂದರೆ ಎಷ್ಟೋ ಸಿಕ್ಕುಗಳಿದೆಯಲ್ಲ, ಜಂಜಾಟಗಳಿದೆಯಲ್ಲ, ಅದರಿಂದ ಮುಕ್ತರಾಗಿಬಿಡ್ತೀರಾ. अब उलझी हुई आत्माओं को भी निकालने का समय है. ಇವಾಗ ಸಿಕ್ಕಾಕೊಂಡ್ಬಿಟ್ಟಿದ್ದಾರಲ್ಲ ಎಷ್ಟೋ ಜನ, ಅವ್ರನ್ನೂ ಬಿಡುಗಡೆ ಮಾಡೋ ಟೈಮ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. इसलिए मास्टर सर्वशक्तिमान हूँ, मास्टर रचता हूँ, इस स्मृति से बचपन की छोटी छोटी बातों में समय नहीं कमाओ. ಅದರಿಂದ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಆಗಿದ್ದೇನೆ, ಮಾಸ್ಟರ್ ರಚಯಿತ ಆಗಿದ್ದೇನೆ. ಈ ಸ್ಮೃತಿಯಿಂದ ಬಾಲ್ಯತನದ ಸಣ್ಣ ಪುಟ್ಟ ಮಾತುಗಳನ್ನೆಲ್ಲ ಬಿಟ್ಟಾಕಿ ಅದರಲ್ಲಿ ಟೈಮ್ ವೇಸ್ಟ್ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಸ್ಲೋಗನ್ ಕಮಲ್ ಆಸನದಾರಿ ही माया के आकर्षण से परे, बाबा के स्नेह में प्यारे ಶ್ರೇಷ್ಠ ಕರ್ಮಯೋಗಿ ಹೇ. ಕಮಲ್ ಆಸನದಾರಿಗಳೇ ಮಾಯಾ ಆಕರ್ಷಣೆಯಿಂದ ನ್ಯಾರಾಗಿರ್ತಾರೆ ಮತ್ತು ತಂದೆಯ ಸ್ನೇಹದಲ್ಲಿ ಪ್ರೀತಿಪಾತ್ರರಾಗಿರ್ತಾರೆ. ಶ್ರೇಷ್ಠ ಕರ್ಮಯೋಗಿಗಳು ಕೂಡ ಆಗಿರ್ತಾರೆ. ಅಚ್ಚ. ಓಂ ಶಾಂತಿ.